So I welcome you all for today's class for BCom first semester and BA first semester OEC free reforms Indian economy. BCom first sem ಮತ್ತು BA ಪ್ರಥಮ ಸೆಮಿಸ್ಟರ್ ಸಮಕಾಲೀನ ಸುಧಾರಣಾ ಪೂರ್ವ ಭಾರತದ ಆರ್ಥಿಕತೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಟೇಕ್ ರೈಟ್ ಡೌನ್ ಯೂನಿಟ್ 1 ಬರ್ಕೊಡೋದು ಎಲ್ಲರೂ. ಘಟಕ 1 ಯೂನಿಟ್ 1 ಅಂದರೆ ಕನ್ನಡದವರು ಘಟಕ 1 ಅಂದರೆ ಡ್ಯಾಶ್ ಹೊಡೆದಲ್ಲಿ ಚಾಪ್ಟರ್ 1 ಅಂದರೆ ಆಮೇಲೆ ಅದ್ರ ಮುಂದೆ ಡ್ಯಾಶ್ ಹೊಡೆದು ಆಲ್ಫಾಬೆಟ್ ಎ ಹಾಕ್ರಲ್ಲಿ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬರ್ಕೊಡೋರು, ಹೆಡ್ಡಿಂಗ್ ಬರ್ಕೊಡೋದು. ಸೊ ಟುಡೇ ಇಸ್ ಕಂಟೆಂಟ್ ಯು ರೈಟ್ ಡೌನ್ ಇಂಡಿಯಾ ಆಸ್ ಅ ಡೆವಲಪಿಂಗ್ ಎಕಾನಮಿ. ಇಂಡಿಯಾ ಆಸ್ ಅ ಡೆವಲಪಿಂಗ್ ಎಕಾನಮಿ, ಭಾರತ ಒಂದು ಅಭಿವೃದ್ಧಿಶೀಲ ಆರ್ಥಿಕತೆ. ಸೊ ಇಟ್ ಈಸ್ ಟುಡೇ ಕಂಟೆಂಟ್. ಓಕೆ, ಸೊ ಇವತ್ತು ನೀವು ಇದನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ಭಾರತ ಒಂದು ಅಭಿವೃದ್ಧಿಶೀಲ ಆರ್ಥಿಕತೆ. ಸೊ ಬಿಫೋರ್ ಟು ಸ್ಟಾರ್ಟ್ ದಿಸ್ ಕಂಟೆಂಟ್, ಸೊ ಜಸ್ಟ್ ಐ ವಿಲ್ ಓನ್ಲಿ ಜನರಲೈಸ್ ದ ಬ್ಯಾಕ್ಗ್ರೌಂಡ್ ಆಫ್ ಅವರ್ ಇಂಡಿಯನ್ ಎಕಾನಮಿ. ಓಕೆ, ಭಾರತ ದೇಶದ ಒಂದು ಆರ್ಥಿಕದ ಒಂದು ಹಿನ್ನೆಲೆ, ಅರ್ಥವ್ಯವಸ್ಥೆಯ ಒಂದು ಹಿನ್ನೆಲೆ ಏನು, ಅದರ ಬಗ್ಗೆ ಸ್ಥೂಲವಾದ ಒಂದು ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ಹೇಳಿಬಿಟ್ಟು ಸೊ ಐ ವಿಲ್ ಸ್ಟಾರ್ಟ್ ದ ಕಂಟೆಂಟ್. Okay, so you know that Indian economy is a pitch economy. So Indian economy is a mixed economy because India has given a priority for both the socialist or welfare or may say that capitalist economy. So both. Okay, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಇಂಡಿಯಾ ಹ್ಯಾಸ್ ಗಿವನ್ ಅ ಪ್ರಯಾರಿಟಿ ಫಾರ್ ಬೋತ್ ದ ವೆಲ್ಫೇರ್ ಆಫ್ ದ ಪೀಪಲ್. ಓಕೆ, ಈ ಒಂದು ಜನರ ಒಂದು ಕಲ್ಯಾಣದ ಒಂದು ದೃಷ್ಟಿಯನ್ನು ಸಹ ಇಟ್ಟುಕೊಂಡಿದೆ. ಇದರೊಂದಿಗೆ ಭಾರತಕ್ಕೆ ಏನು ಬೇಕು? ಸೊ ಇಂಡಿಯಾ ನೀಡ್ ಅ ಕ್ಯಾಪಿಟಲ್, ಬಂಡವಾಳ ಬೇಕು, ಹಣ ಬೇಕು, ಮಷಿನರೀಸ್. ಇಂಡಿಯಾ ನೀಡ್ ಅ ಹೆವಿ ಮಷಿನರೀಸ್ ಫಾರ್ ದ ಸೆಕೆಂಡರಿ ಸೆಕ್ಟರ್ ಅಂಡ್ ಆಲ್ ದ ಓವರ್ ಡೆವಲಪ್ಮೆಂಟ್ ಆಫ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಸೊ ಅರ್ಥವ್ಯವಸ್ಥೆಯ ಮೂರು ವಲಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಂತ್ರಜ್ಞಾನದ ಅಗತ್ಯವಿದೆ. ಎಲ್ಲ ತಂತ್ರಜ್ಞಾನ ಭಾರತ ದೇಶದಲ್ಲಿ ಇಲ್ಲ. So we have to borrow the technology from the foreign countries. So that needs a huge amount. So we need a money to borrow the technology or so many foreign direct investments. ವಿದೇಶಿ ನೇರ ಬಂಡವಾಳ ಹೂಡಿಕೆ ಇರಬಹುದು, ಅದೇ ರೀತಿಯಾಗಿ ಬಂಡವಾಳದ ಸರಕುಗಳಿರ್ಬೋದು. ಸೊ ಇವೆಲ್ಲವೂ ದೇಶದಲ್ಲಿ ಎಲ್ಲ ಸಿಗುವುದಿಲ್ಲ. ಸೊ ಹೀಗಾಗಿ ಅದನ್ನು ಪಡೆಯಬೇಕಾದ್ರೆ ನಮಗೆ ಅಷ್ಟೇ ಪ್ರಮಾಣದಲ್ಲಿಯೂ ಸಹ ಹಣ ಬೇಕಾಗ್ತದೆ. ಇದರೊಂದಿಗೆ ನಮ್ಮ ದೇಶ ಹೆಚ್ಚಾಗಿ ಏನು? ಸೊ ಇಂಡಿಯಾ ಇಸ್ ಅ ಲೇಬರ್ ಓರಿಯೆಂಟೆಡ್ ಕಂಟ್ರಿ. ನಮ್ಮದು ಶ್ರಮ ಸಾಂದ್ರ ದೇಶ. ಸೊ ನಾಟ್ ಆಸ್ ಅ ಕ್ಯಾಪಿಟಲ್ ಓರಿಯೆಂಟೆಡ್ ಕಂಟ್ರಿ. ನಮ್ಮದು ಬಂಡವಾಳ ಸಾಂದ್ರ ದೇಶವಲ್ಲ, ಶ್ರಮ ಸಾಂದ್ರ ದೇಶವಾಗಿದೆ. ಸೊ ಇಂಡಿಯಾ ಇಸ್ ಅ ವೆಲ್ ಡೆವಲಪ್ಡ್ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ. ಅಂದರೆ ಭಾರತ ದೇಶದಲ್ಲಿ ಮಾನವ ಸಂಪನ್ಮೂಲ ಅಗಣಿತವಾಗಿ ಮತ್ತು ಹೇಳ ಪ್ರಮಾಣದಲ್ಲಿದೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಭಾರತ ದೇಶದ ಒಂದು ಅರ್ಥವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಲಿಕ್ಕೆ ಕಾರಣ ಇದು ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಇಂಡಿಯಾ ಅಡಾಪ್ಟೆಡ್ ಮಿಕ್ಸ್ಡ್ ಎಕಾನಮಿ ಫಾರ್ ದ ವೆಲ್ಫೇರ್ ಆಫ್ ದ ಇಂಡಿಯನ್ ಪೀಪಲ್ ಅಂಡ್ ಆಲ್ಸೋ ಫಾರ್ ದ ನೀಡ್ ಫಾರ್ ದ ಕ್ಯಾಪಿಟಲ್ಸ್. ಸೊ ಹೀಗಾಗಿ ಬಂಡವಾಳ ಸಲುವಾಗಿ, ಹಣದ ಸಲುವಾಗಿ, ಅದರೊಂದಿಗೆ ಭಾರತ ದೇಶದ ಈ ಒಂದು ಜನರ ಒಂದು ಕಲ್ಯಾಣದ ಸಲುವಾಗಿ ನಾವು ಎರಡೂ ರೀತಿಯ ಅರ್ಥವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದನ್ನು ಸಮಗ್ರವಾಗಿ ಕ್ರೋಢೀಕರಿಸಿಕೊಂಡು ದೇಶದ ಅರ್ಥವ್ಯವಸ್ಥೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನಾಗಿ ಮಾಡಿಕೊಳ್ಳಲಿಕ್ಕೆ ಇದೊಂದು ಮುಖ್ಯವಾದಂತಹ ಕಾರಣ ಅಂತ ಹೇಳ್ತೀವಿ. ಸೊ ನಾವು ಬಿಫೋರ್ ಇಂಡಿಪೆಂಡೆನ್ಸ್ ಅಂಡ್ ಆಫ್ಟರ್ ಇಂಡಿಪೆಂಡೆನ್ಸ್, ಸೊ ದೇರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ಇನ್ ಅವರ್ ಇಂಡಿಯನ್ ಎಕಾನಮಿ. ಸೊ ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಭಾರತ ಇತ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ಹೇಗೆ ಇತ್ತು. ಓಕೆ, ಸೊ ಅದೇ ರೀತಿಯಾಗಿ ಆಫ್ಟರ್ ದ ಇಂಡಿಯಾ, ಸೊ 1991 ನ್ಯೂ ಎಕನಾಮಿಕ್ ಪಾಲಿಸೀಸ್ ಇನ್ ಅವರ್ ಇಂಡಿಯನ್ ಎಕಾನಮಿ. ಸೊ ವಾಟ್ ಹ್ಯಾಪನ್ಸ್? 1991 ನಂತರ ಭಾರತ ದೇಶ ತನ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ಹೊಸ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಂಡ ನಂತರ ಆದ ಬದಲಾವಣೆಗಳೇನು? ಸೊ ಇವೆಲ್ಲವನ್ನು ನಾವು ಸಮಗ್ರವಾಗಿ ವಿ ಕಾಲ್ ಇಟ್ ಆಸ್ ಇಂಡಿಯನ್ ಎಕಾನಮಿ. ಸೊ ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಏನು ಹೇಳ್ತೀವಿ? ಭಾರತದ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ದಟ್ ಇಸ್ ವೈ ಇಂಡಿಯಾಸ್ ಎಕಾನಮಿ, so before 1991 and after the 1991. So before 1991 or 5 decades of our Indian economy is known as underdeveloped economy. ಓಕೆ, 5 ದಶಕಗಳು ಅಥವಾ 50 ವರ್ಷಗಳ ದೇಶದ ಅರ್ಥವ್ಯವಸ್ಥೆ ಏನಾಗಿತ್ತು ಅಂದರೆ ಅನಭಿವೃದ್ಧಿ ಅರ್ಥವ್ಯವಸ್ಥೆಯಾಗಿತ್ತು ಅಥವಾ
ಭಾರತದ ಅರ್ಥವ್ಯವಸ್ಥೆ ಬಡ ರಾಷ್ಟ್ರಗಳ ಒಂದು ಅರ್ಥವ್ಯವಸ್ಥೆಯಾಗಿತ್ತು ಅಂತ ಹೇಳ್ತೀವಿ. ಮುಂದೆ 1990 ನಂತರ 91 ನಂತರ ಏನಾಯಿತು, ದೇಶದ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಬದಲಾವಣೆಗಳ ನೀತಿಯ ಪ್ರಯುಕ್ತವಾದ ಏನಾಗಿತ್ತು, ನಮ್ಮ ದೇಶದಲ್ಲಿ LPGಯನ್ನು ಅರ್ಥವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದರಿಂದ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ಉದಾರೀಕರಣ, ಜಾಗತೀಕರಣ ಮತ್ತು ಒಂದು ಖಾಸಗೀಕರಣವನ್ನು ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದ್ದರಿಂದ ಏನಾಯಿತು, ನಮ್ಮ ದೇಶದ ಮಾರುಕಟ್ಟೆ, ಅದೇ ರೀತಿಯಾಗಿ ಹೊಸ ಬಂಡವಾಳದ ಒಂದು ಮಾರುಕಟ್ಟೆಗಳು ಮತ್ತು ವಿದೇಶಿ ನೇರ ಹೂಡಿಕೆ, ಅದೇ ರೀತಿಯಾಗಿ ತಂತ್ರಜ್ಞಾನ. ಸೊ ಅರ್ಥವ್ಯವಸ್ಥೆ 3 ವಲಯಗಳಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಗಳಿಗೆ ಕಾರಣವಾಗ್ತಾ ಬಂತು. ಸೊ ದಟ್ ಈಸ್ ವೈ ಸೊ ಆಫ್ಟರ್ ದ 5 decades ಆಫ್ ಅವರ್ ಇಂಡಿಯನ್ ಎಕಾನಮಿ, ಸೊ ಇಂಡಿಯಾಸ್ ಎಕಾನಮಿ ನೋನ್ ಆಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ಈ ರೀತಿಯಾಗಿ ಏನಾಯ್ತು ಅಂದರೆ 5 ದಶಕಗಳ ತರುವಾಯ, ಸ್ವಾತಂತ್ರ್ಯ ಸಿಕ್ಕ ನಂತರ 5 ದಶಕಗಳ ತರುವಾಯ ಅಥವಾ 50 ವರ್ಷಗಳ ನಂತರ ನಮ್ಮ ದೇಶದ ಅರ್ಥವ್ಯವಸ್ಥೆ ಏನಾಯಿತು, ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ. ಸೊ ಸೂನ್ ವಿಲ್ ರೀಚ್ ಡೆವಲಪ್ಡ್ ಎಕಾನಮಿ ಆರ್ ರಿಚ್ ಎಕಾನಮಿ ಅಂತ ಹೇಳ್ತೀವಿ. ಇನ್ನೊಂದು ಈ ಒಂದು ಶ್ರೀಮಂತ ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು, ಅದೇ ರೀತಿಯಾಗಿ ಅಭಿವೃದ್ಧಿ ಹೊಂದಿದ ಅರ್ಥವ್ಯವಸ್ಥೆ ಅಂತ ನಾವು ಹೇಳ್ಬೋದು. ಸೊ ಆದಷ್ಟು ಬೇಗ ಅದನ್ನು ಸಹ ನಾವು ಇನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿ ತಲುಪಬಹುದು. ಸೊ ಹೀಗಾಗಿ ಸೊ ದಿಸ್ ಇಸ್ ಅ ಬ್ಯಾಕ್ಗ್ರೌಂಡ್ ಆಫ್ ಅವರ್ ಇಂಡಿಯನ್ ಎಕಾನಮಿ. ಸೊ ಇದೊಂದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಹಿನ್ನೆಲೆ, ಸಂಕ್ಷಿಪ್ತವಾದ ಒಂದು ಪರಿಚಯನ ತಿಳ್ಕೊಂಡ್ವಿ. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ಇಂಡಿಯಾ ಆಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ಭಾರತ ಒಂದು ಅಭಿವೃದ್ಧಿಶೀಲ ಆರ್ಥಿಕತೆ ಅಂತ ಕೇಳಿದಾಗ ವಾಟ್ ಈಸ್ ಯುವರ್ ಆನ್ಸರ್? ಸೊ ಎಸ್, ಇಂಡಿಯಾ ಇಸ್ ಅ ಡೆವಲಪಿಂಗ್ ಎಕಾನಮಿ ಅಂತ ಹೇಳ್ತೀವಿ. ಸೊ ಇಂಡಿಯನ್ ಎಕಾನಮಿ ಇಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ಆಫ್ಟರ್ 5 decades ಆಫ್ ಅವರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ನಮ್ಮ ದೇಶದ 50 ವರ್ಷಗಳ ಸ್ವಾತಂತ್ರ್ಯ ನಂತರ ದೇಶದ ಅರ್ಥವ್ಯವಸ್ಥೆ ಏನಾಗಿದೆ, ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಹೀಗಾಗಿ ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ನೋಡ್ತಾ ಇದ್ದೀವಿ, ಭಾರತ ದೇಶದಲ್ಲಿ ಹಲವಾರು ಪ್ರಗತಿಪರ ನೀತಿಗಳನ್ನು ಅಳವಡಿಸಿಕೊಂಡ ನಂತರ ದೇಶದ ರಾಷ್ಟ್ರ ನಿರ್ಮಾಣದ ಒಂದು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ ಅವರ್ ಇಂಡಿಯನ್ ಎಕನಾಮಿಕ್ ಪಾಲಿಸಿ, ವೆನ್ ಯು ಹ್ಯಾವ್ ಅಡಾಪ್ಟೆಡ್ ದ ಎಕನಾಮಿಕ್ ಪಾಲಿಸೀಸ್ ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್. ಸೊ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕ ನಂತರವೇ ಆರ್ಥಿಕ ನೀತಿಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು. ಸೊ ದಟ್ ಈಸ್ ಅ ಈಡ್ ಫಾರ್ ವಾಟ್ ಎನ್ಯುವಲ್ ಪ್ಲಾನ್ಸ್ ಆ್ಯಂಡ್ 5-year ಪ್ಲಾನ್ಸ್. ಸೊ ಹೀಗಾಗಿ ಅದು ಏನಾಯಿತು, ಮುಂದೆ ವರ್ಷವಾರು ಯೋಜನೆಗಳು ಮತ್ತು ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶದಲ್ಲಿ ಅನೇಕ ಬದಲಾವಣೆಗೆ ಕಾರಣವಾಯಿತು. ಸೊ ದಟ್ ಈಸ್ ಈಲ್ಡ್ ಸೋ ಮೆನಿ ಡೆವಲಪ್ಮೆಂಟ್ ಆ್ಯಂಡ್ ಚೇಂಜಸ್ ಇನ್ ಅವರ್ ಇಂಡಿಯನ್ ಎಕಾನಮಿ. ಸೊ ಹೀಗಾಗಿ ನೋಡ್ತಾ ಇದ್ವಿ, ಸೊ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆರ್ 2 different ಕಾನ್ಸೆಪ್ಟ್. ಓಕೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಇವೆರಡು ಪರಸ್ಪರ ವಿರುದ್ಧವಾದಂತಹ ಒಂದು ಪದಗಳಂತ ಹೇಳ್ತೀವಿ. ಕೆಲವು ಸನ್ನಿವೇಶಗಳಲ್ಲಿ ಅವುಗಳನ್ನು ಒಂದೇ ರೀತಿಯಲ್ಲಿ ಹೇಳ್ತೀವಿ, ಆದರೆ ಇನ್ನೂ ಹಲವು ಸನ್ನಿವೇಶಗಳಲ್ಲಿ ವಿ ಕ್ಯಾನ್ ಡಿಫರ್ ಇಟ್ ಇನ್ ಸೋ ಮೆನಿ ಸೀಕ್ವೆನ್ಸಸ್ ಆ್ಯಂಡ್ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್. ಸೊ ಹೀಗಾಗಿ ಅನೇಕ ಸನ್ನಿವೇಶಗಳ ಸಂದರ್ಭಗಳಲ್ಲಿ ಅವುಗಳನ್ನು ನಾವು ಏನು ಮಾಡ್ತೀವಿ, ವ್ಯತ್ಯಾಸ ಮಾಡ್ತೀವಿ. ಓಕೆ, ಎರಡು ಬೇರೆ ಅಂತ. ಸೊ ಹೀಗಾಗಿ ಡೆವಲಪಿಂಗು ಮತ್ತು ಗ್ರೋತ್. ಓಕೆ, ಗ್ರೋತ್ ಅಂದರೆ ಏನು, ಬೆಳವಣಿಗೆ. ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ. ಓಕೆ, ಸೊ ಹೀಗಾಗಿ ನಾವು ನೋಡ್ತಾ ಇದ್ದೀವಿ ಬೆಳವಣಿಗೆ ಮತ್ತು ಅಭಿವೃದ್ಧಿ. ಸೊ ಹಿಯರ್ ಏನಾಗ್ತದ, ಈ ಒಂದು ಡೆವಲಪ್ಮೆಂಟ್, ಸೊ ದಟ್ ವಿಲ್ ಲೀಡ್ಸ್ ಫಾರ್ ವಾಟ್, ದಟ್ ವಿಲ್ ಲೀಡ್ಸ್ ಫಾರ್ ಶಾರ್ಟ್ ಟರ್ಮ್ ಕೋರ್ಸ್. ಓಕೆ, ಶಾರ್ಟ್ ಪ್ಲಾನ್ ಅಂದ್ರೆ ಎನ್ಯುವಲ್ ಪ್ಲಾನ್ಸ್ ಅಂತ ಹೇಳ್ತೀವಿ. whereas 5-year plans that is leads for what, development. ಇದು 5-year plans that leads to developments. ಓಕೆ, whereas annual ರೀತಿಯಾಗಿ ಈ ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ಬೆಳವಣಿಗೆ ಮತ್ತು ಅಭಿವೃದ್ಧಿ. ಸೊ ಹೀಗಾಗಿ ಈ ಒಂದು ಅಭಿವೃದ್ಧಿ, ಸೊ ದಟ್ ನೀಡ್ಸ್ ಮೆನಿ ಪೀರಿಯಡ್ಸ್. ಓಕೆ, ಅಭಿವೃದ್ಧಿ ಏನಾಗ್ತದೆ, ಅನೇಕ ವರ್ಷಗಳ ಒಂದು ಸಂಗಮ ಅಂತ ಹೇಳ್ತೀವಿ. ಸೊ ಹೀಗಾಗಿ ನಮ್ಮ ಇಂಡಿಯಾದ ಡೆವಲಪ್ಮೆಂಟ್ ಏನಾಯಿತು, ಇಂಡಿಯಾದ ಡೆವಲಪ್ಮೆಂಟು ದಟ್ ಟೇಕನ್ ಅ ಪೀರಿಯಡ್ ಆಫ್ 50 years move from one economy to the another economy, that is from underdeveloped to developing economy. ಸೊ ಹೀಗಾಗಿ 50 ವರ್ಷಗಳ ಒಂದು ಬೆಳವಣಿಗೆ ಅಂದರೆ ವರ್ಷವಾರು ಬೆಳವಣಿಗೆ 50 ವರ್ಷಗಳ ಒಂದು ಅಭಿವೃದ್ಧಿಯ ಮೂಲಕ ನಾವು ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತೀವಿ. ಸೊ ಹೀಗಾಗಿ ಭಾರತ ದೇಶದ ಒಂದು ಅರ್ಥವ್ಯವಸ್ಥೆಯನ್ನು ನೋಡಿದಾಗ 1951ರಿಂದ ಹಿಡಿದು ಸೊ ಅಲ್ಲಿ ಅನೇಕ ರೀತಿಯ ಇಂಡಿಯಾ ಹ್ಯಾಸ್ ಫೇಸಿಂಗ್ ಸೋ ಮೆನಿ achievements and so many failures in its annual plans as well as 5-year plans. ಸೊ ಪಂಚವಾರ್ಷಿಕ ಯೋಜನೆಗಳನ್ನು ಸಹ ನಾವು ಅವಲೋಕನ ಮಾಡ್ತಿದ್ದೀವಿ, ಅದೇ ರೀತಿಯಾಗಿ ವಾರ್ಷಿಕ ಯೋಜನೆಗಳನ್ನು ಸಹ ನಾವು ಅವಲೋಕನ ಮಾಡ್ತೀವಿ. ಸೊ when we are going to analyze the annual plans as well as 5-year plans, so India come across so many achievements and also come across so many failures in its projects and in its sectors of the economy. ಅರ್ಥವ್ಯವಸ್ಥೆ 3 ವಲಯಗಳಲ್ಲಿ ಅನೇಕ ರೀತಿಯ ಸಾಧನೆಗಳನ್ನು ಸಹ ಮಾಡಿದೆ, ಅದರೊಂದಿಗೆ ಏನಾಗಿದೆ ಅಲ್ಲಿ ಅಪಯಶಸ್ಸುಗಳನ್ನು ಸಹ ಅದು ಹೊಂದಿದೆ, ಅಂದರೆ ಸೋಲನ್ನು ಸಹ ಅನುಭವಿಸಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಸೋಲು ಮತ್ತು ಗೆಲುವು, ಸೊ ಇವುಗಳ ನಡುವೆ
ದೇಶದ ಒಂದು ಅರ್ಥವ್ಯವಸ್ಥೆ ಏನಾಯಿತು ಬೆಳೀತಾ ಬಂತು ಅಂತ ಹೇಳ್ಬೋದು. ಸೊ ದಟ್ ಈಸ್ ವೈ ಸೊ ಇಂಡಿಯಾಸ್ ಎಕಾನಮಿ ಈಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ನಾವು ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ಇಂಡಿಯಾಸ್ ಎಕಾನಮಿ ವಾಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ಯಾವ ಸಂಗತಿಗಳು ಭಾರತದ ದೇಶದ ಅರ್ಥವ್ಯವಸ್ಥೆಯನ್ನ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ? ವಾಟ್ ಆರ್ ದ ಫ್ಯಾಕ್ಟರ್ಸ್? ಸೊ ಈಗ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ ಆರ್ ಡಿಫರ್ ಫ್ರಮ್ ದ ಫೀಚರ್ಸ್ ಆಫ್ ಡೆವಲಪಿಂಗ್ ಎಕಾನಮಿ. ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳು ಬೇರೆ ಮತ್ತು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯ ಲಕ್ಷಣಗಳು ಬೇರೆ. ಸೊ ಡೋಂಟ್ ಸೇ ದಟ್ ಬೋತ್ ಆರ್ ಸೇಮ್ ಅಂತ ಹೇಳ್ಬಾರ್ದು. ಸೊ ಎರಡು ಒಂದೇ ಅಂತ ಹೇಳಬಾರ್ದು. ಓಕೆ, ಸೊ ಡೆವಲಪಿಂಗ್ ಎಕಾನಮಿ ದಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್. ಓಕೆ, ಸೊ ಈ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಅಂದ್ರೆ ಏನು? ಬೆಳವಣಿಗೆಯತ್ತ ನಾವು ಅಥವಾ ಬದಲಾವಣೆಯತ್ತ ನಮ್ಮ ದೇಶ ಮುಂದುವರಿತಾ ಇದೆ ಅಂತ ಹೇಳ್ತೀವಿ. ವೇರ್ ಆಸ್ ಅವರ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ ದಟ್ ಈಸ್ ಅಂಡರ್ ಡೆವಲಪ್ಡ್ ಎಕಾನಮಿ. ಸೊ ಭಾರತದ ಅರ್ಥವ್ಯವಸ್ಥೆ ಲಕ್ಷಣಗಳು ಅಂದ್ರೆ ಏನು? ಈ ಒಂದು ಅನಭಿವೃದ್ಧಿಶೀಲ ದೇಶದ ಒಂದು ಅರ್ಥವ್ಯವಸ್ಥೆ ಲಕ್ಷಣಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಡೆವಲಪಿಂಗ್ ಎಕಾನಮಿ ಏನು? ಭಾರತ ದೇಶದ ಅರ್ಥವ್ಯವಸ್ಥೆಯಲ್ಲಿಯ ಬದಲಾವಣೆಯಾದಂತಹ ಒಂದು ಸಂಗತಿಗಳನ್ನ ವಿವರಣೆ ಮಾಡತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ what are the factors which explains India's economy was a developing economy? So here the first one is increase in national income. So ರಾಷ್ಟ್ರೀಯ ಆದಾಯದಲ್ಲಿ ಆದಂತಹ ಒಂದು ಹೆಚ್ಚಳ ಅಂತ ಹೇಳ್ತೀವಿ. ಸೊ ಹಿಯರ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂಡ್ ಆಲ್ಸೋ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್ ಬೋತ್ ಆರ್ ಓಕೆ. ಸೊ ಎರಡು ಸಹ ಏನು ದಟ್ ಎಕ್ಸ್ಪ್ಲೇನ್ಸ್ ಇಂಡಿಯಾಸ್ ಎಕಾನಮಿ ಇಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ವಾಟ್ ಫ್ಯಾಕ್ಟರ್ಸ್? ವಿಚ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ ಇಂಡಿಯಾಸ್ ಎಕಾನಮಿ ವಾಸ್ ಅ ಡೆವಲಪಿಂಗ್ ಎಕಾನಮಿ? ಯಾವ ರೀತಿಯ ಸಂಗತಿಗಳಲ್ಲಿ ಈ ಅಂಶಗಳನ್ನ ಇಲ್ಲಿ ಹೇಳ್ಬೋದು. ಸೊ ನಾವು ಐ ವಿಲ್ ಎನಲೈಸ್ ವಿತ್ ದ ಹೆಲ್ಪ್ ಆಫ್ ಡೇಟಾಸ್. ಸೊ ಈ ಒಂದು ಅಂಕಿ ಅಂಶಗಳ ಮೂಲಕ ನಾವು ಇಲ್ಲಿ ಹೇಳ್ಬೋದು. ಸೊ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಇನ್ ದ ಇಯರ್ 1950-51 ಇಟ್ ವಾಸ್ ರೆಕಾರ್ಡೆಡ್ 9,152 crore rupees. 1950-51ರಲ್ಲಿ ಭಾರತ ದೇಶದ ರಾಷ್ಟ್ರೀಯ ಆದಾಯ ಎಷ್ಟಿತ್ತಂದ್ರೆ 9,152 crore rupees, 9,152 ಕೋಟಿ ರೂಪಾಯಿಗಳು ಇತ್ತು ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಮುಂದೆ 1960-61 ಆಫ್ಟರ್ ದ 10 years, ಸೊ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ವಾಸ್ ಇನ್ಕ್ರೀಸ್ ಟು 15,593 crore rupees. 10 ವರ್ಷಗಳಲ್ಲಿ ನೋಡಿ ಮೊದಲು ಎಷ್ಟಿತ್ತು? ಮೊದಲನೇ ಪ್ರಾರಂಭದ ಅವಧಿಯಲ್ಲಿ 1950-51 ಹಿಂದ ಹಿಡಿದು 1960-61 ಈ ಅವಧಿಯಲ್ಲಿ 9,152 ಇದ್ದದ್ದು ಎಷ್ಟಾಯಿತು? 10 ವರ್ಷಗಳ ತರುವಾಯ ದಟ್ ವಾಸ್ ಇನ್ಕ್ರೀಸ್ ಟು 15,593 crore rupees. ಅದೇ ರೀತಿಯಾಗಿ ಇನ್ ದ ಇಯರ್ ಅಗೇನ್ ಇನ್ ದ ನೆಕ್ಸ್ಟ್ 10 years, ದಟ್ ವಾಸ್ ಇನ್ ದ ಇಯರ್ 1970-71. ಸೊ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ರೋಸ್ ಟು 40,135 crore rupees. ಅಂಡ್ ಅಗೇನ್ ಆಫ್ಟರ್ ದ 5 decades, 50 ವರ್ಷಗಳ ತರುವಾಯ ಎಷ್ಟಾಯಿತು? ದಟ್ ವಾಸ್ ಇನ್ ದ ಇಯರ್ 2001. ಸೊ ಇಟ್ ವಾಸ್ ಇನ್ಕ್ರೀಸ್ ಎಟ್ 17,04,467 rupees. 17,467 ಕೋಟಿ ರೂಪಾಯಿಗಳು ಭಾರತ ದೇಶದ ಈ ಒಂದು ರಾಷ್ಟ್ರೀಯ ಆದಾಯವಾಗಿದೆ ಅಂತ ಹೇಳ್ಬೋದು. ನಾವು ಆಸ್ ಆನ್ ಟುಡೇ ಹಿಯರ್ ವಿ ಕ್ಯಾನ್ ಸಿ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಇನ್ ದ ಇಯರ್ 2018-19 ಇಟ್ ವಾಸ್ 18,81,700 crore rupees. ಸೊ ಹೀಗಾಗಿ ಭಾರತ ದೇಶದ ಈ ಒಂದು ರಾಷ್ಟ್ರೀಯ ವರಮಾನವನ್ನ ಈ ಒಂದು 18,81,700 ಕೋಟಿ ರೂಪಾಯಿಗಳಲ್ಲಿ ನಾವು ಇಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ಭಾರತ ದೇಶದ ಈ ಒಂದು ರಾಷ್ಟ್ರೀಯ ವರಮಾನ ದಿನೇ ದಿನೇ ಹೆಚ್ಚಾಗ್ತಾ ಇರುವುದು ವರ್ಷವಾರು, ದಶಕವಾರು ಮತ್ತು ಈ ಎಲ್ಲ ಸಂಗತಿಗಳನ್ನ ಅವಲೋಕನ ಮಾಡಿದಾಗ ಸೊ ದಟ್ ಎಕ್ಸ್ಪ್ಲೇನ್ಸ್ ಇಂಡಿಯಾಸ್ ಎಕಾನಮಿ ಈಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ಹೀಗಾಗಿ ಈ ಒಂದು ಅಂಕಿಅಂಶಗಳ ಮೂಲಕ ಏನು ಗೊತ್ತಾಯಿತು ನಮಗೆ? ರಾಷ್ಟ್ರೀಯ ವರಮಾನದಲ್ಲಿ ವೃದ್ಧಿಯು ಭಾರತ ದೇಶ ಸ್ವಾತಂತ್ರ್ಯ ಪಡೆದ ತರುವಾಯ ಪ್ರತಿ ದಶಕವಾರು ಅಂಕಿಅಂಶಗಳನ್ನು ಅವಲೋಕನ ಮಾಡಿ ನೋಡಿದಾಗ ಸೊ ವೆನ್ ವಿ ಆರ್ ಕಂಪೇರಿಂಗ್ ದ decades of our Indian economy, so that explains India's national income was increase decade by day or year by year. So ದಶಕವಾರು ಇರಬಹುದು, ಆಮೇಲೆ ವರ್ಷವಾರು ಇರಬಹುದು, ದೇಶದ ರಾಷ್ಟ್ರೀಯ ವರಮಾನ ಏನಾಯಿತು ಬೆಳೀತಾ ಬಂದಿದೆ. ಆದ್ದರಿಂದ ಭಾರತ ದೇಶದ ಅರ್ಥವ್ಯವಸ್ಥೆ ಏನಾಯಿತು ಅನಭಿವೃದ್ಧಿ ಅರ್ಥವ್ಯವಸ್ಥೆಯಿಂದ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಗೆ ಬಂದಿತು ಅಂತ ಹೇಳ್ಬೋದು. ಅಂಡ್ ದ ಸೆಕೆಂಡ್ ಒನ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯದಲ್ಲಿಯ ಒಂದು ಏರಿಕೆ. See here, in the year 1950-51, so India's per capita income was only 255 rupees. ಕೇವಲ 255 ರೂಪಾಯಿಗಳು ಮಾತ್ರ ಇತ್ತು. ಓಕೆ, ಸೊ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಪರ್ ಕ್ಯಾಪಿಟಲ್ ಇನ್ಕಮ್? ತಲಾ ಆದಾಯವನ್ನು ಹೇಗೆ ನೀವು ಲೆಕ್ಕ ಮಾಡ್ತೀರಿ? ವಿಚ್ ಇಸ್ ದ ಫಾರ್ಮುಲಾ? ಟೋಟಲ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಆರ್ ಟೋಟಲ್ ಪಾಪ್ಯುಲೇಷನ್. ಸೊ
ರಾಷ್ಟ್ರೀಯ ವರಮಾನವನ್ನು ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಸಿಗತಕ್ಕಂತಹ ಒಂದು ಎವರೇಜ್, ದಟ್ ಎವರೇಜ್ ಇಸ್ ನಥಿಂಗ್ ಬಟ್ ವಾಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳೋದು. ಸೊ ಈ ರೀತಿಯ ಒಂದು ತಲಾ ಆದಾಯವನ್ನು ನಾವು ಹೇಳ್ತಾ ಇದ್ವಿ. ಸೊ ಹಿಯರ್ ದ ರೆಕಾರ್ಡೆಡ್ ಅಮೌಂಟ್ ವಾಸ್ ಓನ್ಲಿ 255 rupees ಇನ್ ದ ಇಯರ್ 1950-51. 1950-51ರಲ್ಲಿ ಭಾರತ ದೇಶದ ತಲಾ ಆದಾಯ ಎಷ್ಟಿತ್ತು ಅಂದರೆ ಕೇವಲ 255 ರೂಪಾಯಿಗಳಿತ್ತು. ಮುಂದೆ ಎಷ್ಟಾಯಿತು ಅಂದರೆ 10 ವರ್ಷಗಳ ತರುವಾಯ, ದಟ್ ವಾಸ್ ಇನ್ ದ ಇಯರ್ 1960-61, ಇಟ್ ವಾಸ್ 359 rupees ಓನ್ಲಿ, 359. ಆಮೇಲೆ ನೆಕ್ಸ್ಟ್ 742, ಆ್ಯಂಡ್ ಅಂದರ್ ನೆಕ್ಸ್ಟ್ 10 years, that was in the year 1980-81, it was 1784 rupees. Again it was increased to 16,688 in the year 2001. And as on today, now here we can say that in the year 2018 and 19, so India's per capita income, that was in the 1,38,400, that is annual income. Okay, ವರ್ಷವಾರು ತಲಾ ವರಮಾನದಲ್ಲಿ ಹೇಳ್ತಾ ಇದ್ದೀವಿ. ಸೊ when we are going to divide with the months, so we will come across a month average income. ಸೊ ಈ ರೀತಿಯಾಗಿ ಸಹ ನಾವಿಲ್ಲಿ ನೋಡಬಹುದು. ಸೊ ಈಗ ಗೊತ್ತಾಯ್ತು ನಮಗೆ. ಸೊ the data what it explains, per capita income was also goes on increasing. So year by year and also decade by decade. So that explains India's economy was a ಡೆವಲಪಿಂಗ್ ಎಕಾನಮಿ. ಸೊ ಹೀಗಾಗಿ ಈ ಒಂದು ಅಂಕಿಅಂಶಗಳ ಮೂಲಕ ಏನು ಗೊತ್ತಾಯ್ತು ನಮಗೆ, ಭಾರತ ದೇಶದ ಅರ್ಥವ್ಯವಸ್ಥೆ ಈ ಒಂದು ಅನಭಿವೃದ್ಧಿ ಅರ್ಥವ್ಯವಸ್ಥೆಯಿಂದ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಗೆ ಆಯ್ತಂತ ಇಲ್ಲಿ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಒಂದು ರಾಷ್ಟ್ರೀಯ ವರಮಾನ, ನ್ಯಾಷನಲ್ ಇನ್ಕಮ್ ಅಂಡ್ ಆಲ್ಸೋ ದ ಪರ್ ಕ್ಯಾಪಿಟಲ್ ಇನ್ಕಮ್, ದಟ್ ಫ್ಯಾಕ್ಟರ್ಸ್ ವಿತ್ ದ ಹೆಲ್ಪ್ ಆಫ್ ಡೇಟಾಸ್ ದಟ್ ಎಕ್ಸ್ಪ್ಲೇನ್ಸ್ ಇಂಡಿಯಾಸ್ ಎಕಾನಮಿ ವಾಸ್ ಅ ಡೆವಲಪಿಂಗ್ ಎಕಾನಮಿ. ಓಕೆ, ಸೊ ಈ ಒಂದು ಅಂಕಿಅಂಶಗಳ ಮೂಲಕ ನಮಗೆ ಏನು ಗೊತ್ತಾಯಿತು, ಈ ಅಂಕಿಅಂಶಗಳ ಮೂಲಕ ಏನು ತಿಳ್ಕೊಂಡ್ವಿ ಅಂದರೆ ಭಾರತ ದೇಶದ ಅರ್ಥವ್ಯವಸ್ಥೆ ಅನಭಿವೃದ್ಧಿ ಅರ್ಥವ್ಯವಸ್ಥೆಯಿಂದ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಗೆ ಅದು ಬೆಳವಣಿಗೆಯನ್ನು ಹೊಂದಿತ್ತು ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಒನ್, ಸೊ ಥರ್ಡ್ ಒನ್ ದಟ್ ಈಸ್ ರಿಲೇಟೆಡ್ ಟು ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್. ಸೊ ಮೂರನೇ ಒಂದು ಸಂಗತಿ ಯಾವುದು, ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಮೂರನೇ ಒಂದು ಫ್ಯಾಕ್ಟರ್, ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್ಸ್. ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್, ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಉಳಿತಾಯ ಮತ್ತು ಬಂಡವಾಳ ಸಂಚಯನದ ಹೆಚ್ಚಳ. ಸೊ ನಾವು ವಾಟ್ ಯು ಮೀನ್ ಬೈ ಸೇವಿಂಗ್ಸ್ ಅಂಡ್ ವಾಟ್ ಯು ಮೀನ್ ಬೈ ಕ್ಯಾಪಿಟಲ್ ಫಾರ್ಮೇಷನ್. ಉಳಿತಾಯ ಅಂದ್ರೆ ಏನು? ಹೌ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಸೇವಿಂಗ್ಸ್ ಅಂಡ್ ಹೌ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಕ್ಯಾಪಿಟಲ್ ಫಾರ್ಮೇಷನ್. ಉಳಿತಾಯ ಮತ್ತು ಬಂಡವಾಳ ಕ್ರೋಢೀಕರಣ. What it means, whether both are related or not. ಉಳಿತಾಯ ಮತ್ತು ಬಂಡವಾಳ ಸಂಚಯನ. ಓಕೆ, ಸಪೋಸ್ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಒನ್ ಎಕ್ಸಾಂಪಲ್. ಲಿಸನ್ ಹಿಯರ್. ಈಗ one person has a monthly income of rupees 10,000. Per month you will get a salary of 10,000. Okay, so you will use that amount, that is 50%. So 5,000 used for his consumption purposes, and remaining whatever the amount that remains after the deduction of so many tears and wears, so he may to another 2,000. So whatever the remaining 3,000, that indicates what? That indicates the savings. ಅದು ಏನು ಹೇಳ್ತದೆ? ಉಳಿತಾಯವನ್ನು ಹೇಳ್ತದೆ. ಸೊ ಯಾವ ರೀತಿಯಾಗಿ 10,000 ಆದಾಯ, ಒಬ್ಬ ವ್ಯಕ್ತಿ ಆದಾಯ ಇದೆ, ಅವನು ಎಲ್ಲ ಹಣವನ್ನು ಖರ್ಚು ಮಾಡುವುದಿಲ್ಲ. ಸೊ ಕನ್ಸಂಪ್ಷನ್ ಪರ್ಪಸ್, ಅನುಭವದ ಸಲುವಾಗಿ, ಬಳಕೆಯ ಸಲುವಾಗಿ ಎಷ್ಟು ಮಾಡ್ತಾನೆ? 10,000 ಆದಾಯದಲ್ಲಿ 5,000 ರೂಪಾಯಿಯನ್ನು ಉಪಯೋಗ ಮಾಡ್ಕೊಳ್ತಾನೆ. ಇನ್ನುಳಿದ ಎಷ್ಟು ಉಳಿತು? 5,000 ರೂಪಾಯಿ ಉಳಿತದ. ಅದರಲ್ಲಿ ಆದಾಯ ಅಂದರೆ ಟ್ಯಾಕ್ಸ್ ಅಥವಾ ಆದಾಯ ಅಂದರೆ ಸೇವಿಂಗ್ಸು, ಅವು ಏನಾಗ್ತವೆ? ದಟ್ ಯೂಸ್ ಫಾರ್ ದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆರ್ ದ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಉಳಿತಾಯ ಇದ್ದಲ್ಲಿ, ಸೊ ದಟ್ ವಿಲ್ ಲೀಡ್ಸ್ ಟು ಕ್ಯಾಪಿಟಲ್ ಫಾರ್ಮೇಷನ್. ವೆನ್ ದೇರ್ ಇಸ್ ಅ ಸೇವಿಂಗ್, ದಟ್ ವಿಲ್ ಲೀಡ್ಸ್ ಟು ದ ಕ್ಯಾಪಿಟಲ್ ಫಾರ್ಮೇಷನ್ಸ್. ಹಣ ಇದ್ದಾಗ ವಿ ಕೆನಾಟ್ ಕೀಪ್ ದ ಗಳಲ್ಲಿ ಆ ಹಣವನ್ನು ಹೂಡಿಕೆ ಮಾಡ್ತಿದ್ದೀವಿ. ಸೊ ವೆದರ್ ಇಸ್ ಅ ಟರ್ಮ್ ಡೆಪಾಸಿಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಇರ್ಬೋದು, ಆರ್ ಡಿ ಇರ್ಬೋದು, ಸೋ ಮೆನಿ ಸೊ ಇನ್ವೆಸ್ಟ್ಮೆಂಟ್ ಯೂಸಸ್. ಓಕೆ, ಅಲ್ಲಿ ಬಂಡವಾಳದ ಒಂದು ಹೂಡಿಕೆ, ಅನೇಕ ಈ ಒಂದು ಯೋಜನೆಗಳು ಏನೇನು ಕಂಡು ಬರ್ತಾವೆ ಅಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡ್ತಾ ಹೋಗ್ತೀವಿ. ಸೊ ಹೀಗಾಗಿ ಏನಾಗ್ತದೆ? ಸೊ ದಟ್ ವಿಲ್ ಲೀಡ್ಸ್ ಟು ದ ಕ್ಯಾಪಿಟಲ್ ಫಾರ್ಮೇಷನ್. ಸೇವಿಂಗ್ಸ್ ದಟ್ ವಿಲ್ ಲೀಡ್ಸ್ ಟು ದ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಹೀಗಾಗಿ ನಮ್ಮಲ್ಲಿ ಉಳಿತಾಯವಾದಂತಹ ಹಣ ಅದು ಏನಾಗ್ತದೆ? ಅದು ಬಂಡವಾಳದ ಒಂದು ಕ್ರೋಢೀಕರಣಕ್ಕೆ ಸಹಾಯವಾಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಓಕೆ, ಎಲ್ಲರೂ ಎಲ್ಲ ಹಣವನ್ನು ಖರ್ಚು ಮಾಡುವುದಿಲ್ಲ, ಅದರಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡ್ತಾರೆ. ಸೊ ಹೀಗಾಗಿ ನಮ್ಮ ದೇಶದ ಈ ಒಂದು ಅಂಕಿ ಅಂಶಗಳ ಮೂಲಕ ಹೇಳ್ತೀವಿ. ಸೊ ಸೇವಿಂಗ್ಸ್ ಅಂಡ್ ಆಲ್ಸೋ ದ ಕ್ಯಾಪಿಟಲ್ ಫಾರ್ಮೇಷನ್. The data also explains that the data explains increase trends. ಸೊ ಹೀಗಾಗಿ ಇವು ಏರ್ಮುಖ ಅಂಕಿಅಂಶಗಳನ್ನು ತೋರಿಸ್ತಾ ಇದ್ದಾವೆ.
ಉಳಿತಾಯವೂ ಸಹ ಪ್ರವೃತ್ತಿ ಹೆಚ್ಚಿಗೆ ಆಗ್ತಾ ಇದೆ. ದೇಶದ ನಾಗರಿಕರಲ್ಲಿ, ಉದ್ಯೋಗಸ್ಥರಲ್ಲಿ, ಅವರ ಕುಟುಂಬದಲ್ಲಿ ಈ ಒಂದು ಉಳಿತಾಯದ ಪ್ರವೃತ್ತಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ದಟ್ ವಿಲ್ ಲೀಡ್ಸ್ ಟು ದ ಕ್ಯಾಪಿಟಲ್ ಫಾರ್ಮೇಷನ್. ಉಳಿತಾಯವಾದಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ? ಅದು ಬಂಡವಾಳ ಹೂಡಿಕೆ ಪ್ರಕ್ರಿಯೆಗಳಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇನ್ ದ ಇಯರ್ 1950-51, ಸೊ ಇಂಡಿಯಾಸ್ ದಟ್ ಈಸ್ ಡೊಮೆಸ್ಟಿಕ್ ಸೇವಿಂಗ್ಸ್ ವಾಸ್ 5.5%. ಸೊ ನಮ್ಮ ದೇಶದ ಈ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ 1950-51ರಲ್ಲಿ ಸ್ವದೇಶಿ ಉಳಿತಾಯ ಎಷ್ಟಿತ್ತು? ಸೊ ಡೊಮೆಸ್ಟಿಕ್ ಸೇವಿಂಗ್ಸ್ ವಾಸ್ ದಟ್ ಈಸ್ 5.5% ಆಫ್ ದ ಟೋಟಲ್ ನ್ಯಾಷನಲ್ ಇನ್ಕಮ್. ಸೊ ಹೀಗಾಗಿ ರಾಷ್ಟ್ರೀಯ ಆದಾಯದ ಶೇಕಡ 5.5% ಸ್ವದೇಶಿ ಉಳಿತಾಯ ಇತ್ತು ಅಂತ ಹೇಳ್ಬೋದು. ಓಕೆ, ಗೊತ್ತಾಯ್ತಲ್ಲ ಇಲ್ಲಿ? ಸೊ 1950-51ರಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಎಷ್ಟು? ಇಟ್ ವಾಸ್ 9,152 crore rupees. ಯಾವಾಗ? 1950-51ರಲ್ಲಿ. ಆ ಸಂದರ್ಭದಲ್ಲಿ ದೇಶದ ಡೊಮೆಸ್ಟಿಕ್ ಸೇವಿಂಗ್ಸ್ ವಾಸ್ the 5.5% of that was 9,152. ಸೊ ಅದರ ಇದರ ಪ್ರೈಸ್ ಇತ್ತು 5.5% ಇತ್ತು. ಅದೇ ರೀತಿಯಾಗಿ ಇನ್ ದ ಇಯರ್ ಇಟ್ ವಾಸ್ ಇನ್ಕ್ರೀಸ್ ಟು 11.2%. 1960-65 ನೋಡ್ತಾ ಇದ್ದೀವಿ 11.2%ಗೆ ಹೆಚ್ಚಿಗೆ ಆಯಿತು. ಅದೇ ರೀತಿಯಾಗಿ ಇನ್ ದ ರೀಸೆಂಟ್ ಇಯರ್ಸ್ ದಟ್ ವಾಸ್ ಆಲ್ಸೋ ಇನ್ಕ್ರೀಸ್ ಟು 20% to 34% ಇನ್ ದಿ ಇಯರ್ 2019-20. ಸೊ 2019-20ರಲ್ಲಿ ನೋಡ್ತಾ ಇದ್ದೀವಿ ದೇಶದ ಈ ಒಂದು ಉಳಿತಾಯದ ಪ್ರವೃತ್ತಿಯೊಂದಿಗೆ ಬಂಡವಾಳದ ಸಂಚಯನ ಸಹ ಹೆಚ್ಚಳವಾಯಿತು. ಸೊ ಹಿಯರ್ ದ ಕ್ಯಾಪಿಟಲ್ ಫಾರ್ಮೇಷನ್ ವಾಸ್ ಆಲ್ಸೋ ಇನ್ಕ್ರೀಸ್ ಫ್ರಮ್ 5.5% to 13.8%. ಅಂಡ್ ಆಲ್ಸೋ ದಟ್ ಹೋಯಿತು, ಅದು ಉಳಿತಾಯಕ್ಕೆ ಕಾರಣವಾಗಿ, ಉಳಿತಾಯವೇ ಮುಂದೆ ಎದಕ್ಕೆ ಕಾರಣವಾಯಿತು? ಬಂಡವಾಳದ ಸಂಚಯನಕ್ಕೆ, ಕ್ರೋಢೀಕರಣಕ್ಕೆ ಕಾರಣವಾಯಿತು. ಓಕೆ, ಸೊ ದಿಸ್ ಫ್ಯಾಕ್ಟರ್ ಆಲ್ಸೋ ಎಕ್ಸ್ಪ್ಲೇನ್ಸ್ ಇಂಡಿಯಾಸ್ ಎಕಾನಮಿ was a developing economy. Why? ಕೇಳಿದಾಗ you have to write the analysis of data with the help of ಡೇಟಾಗಳನ್ನು ಬರಿಬೇಕು, ಅಂಕಿಅಂಶಗಳನ್ನ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ವಿಲ್ ಕ್ಯಾರಿ ಮಾರ್ಕ್ಸ್. ಓಕೆ, ಹಾಗೆ ಓದೋಕೆ ಬರೆಯುವಾಗಿಲ್ಲ ಹಂಗಾತು ಹಿಂಗಾತು ಹೆಚ್ಚಳವಾಯಿತು. ಸೊ ವಿ ನೀಡ್ ಡೇಟಾಸ್, ಅಂಕಿಅಂಶಗಳು ಬೇಕಾಗ್ತದೆ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಅನದರ್ ಫ್ಯಾಕ್ಟರ್, ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಓಕೆ, ಕೃಷಿ ಉತ್ಪಾದನೆಯಲ್ಲಿಯೇ ಏರಿಕೆ. ಸೊ ಈಗ ನೋಡ್ತಾ ಇದ್ದೀವಿ ಭಾರತ ದೇಶದ ಅಗ್ರಿಕಲ್ಚರ್ ಸೆಕ್ಟರ್ ವಾಸ್ ಪ್ರೈಮರ್ ಸೆಕ್ಟರ್ ಇನ್ ಇಂಡಿಯಾ. ವಾಯ್? ಓಕೆ, ಹೇಳ್ರಿ ಏನು ಕಾರಣ? ಭಾರತ ದೇಶದ ಅರ್ಥವ್ಯವಸ್ಥೆ ಪ್ರಾಥಮಿಕ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ವಾಯ್? ಬಿಕಾಸ್ ಇಂಡಿಯಾಸ್ ಮೇನ್ ಆಕ್ಯುಪೇಷನ್ ವಾಸ್ agriculture and its allied activities, and maximum people lives in rural areas. ಭಾರತ ದೇಶದ ಗರಿಷ್ಠ ಮಟ್ಟದ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಹಳ್ಳಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಒಂದು ವೃತ್ತಿ ಏನಾಗಿದೆ, ಆ ಎಲ್ಲ ಜನರ ಒಂದು ವೃತ್ತಿ ಮ್ಯಾಕ್ಸಿಮಮ್ ಏನಾಗಿದೆ? ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದಾರೆ, ಯು ಮೇ ಗೆಟ್ ಸೋ ಮೆನಿ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಂಡ್ ಇಟ್ಸ್ ಅಲೈಡ್ ಆಕ್ಟಿವಿಟೀಸ್. ಕೃಷಿ ಮತ್ತು ಕೃಷಿಯೇತರ ಅಂದರೆ ಕೃಷಿಯನ್ನ ಹೊರತುಪಡಿಸಿದ ಇನ್ನಿತರೆ ಈ ಒಂದು ಗ್ರಾಮೀಣ ಚಟುವಟಿಕೆಗಳಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಅಲ್ಲಿ ಕಂಬಾರಿಕೆ ಇರ್ಬೋದು. ಸೊ ದೇರ್ ಆರ್ ಸೋ ಮೆನಿ ಸ್ಮಾಲ್ ಆಕ್ಟಿವಿಟೀಸ್ ಆರ್ ಮೈಕ್ರೋ ಆಕ್ಟಿವಿಟೀಸ್, ಸೂಕ್ಷ್ಮ ಚಟುವಟಿಕೆ ಅಂತ ಹೇಳ್ತಾ ಇವೆ. ಸೊ ರನ್ ಬೈ ಅ ಫ್ಯಾಮಿಲಿ ಓನರ್. ಓಕೆ, ಕುಟುಂಬದ ಮಾಲೀಕರು ಮತ್ತು ಕುಟುಂಬದ ಸದಸ್ಯರಿಂದಲೇ ನಡೆಸಿಕೊಂಡು ಹೋಗ್ತಕ್ಕಂತಹ ಚಟುವಟಿಕೆಗಳು. ಸೊ ಅನೇಕ ಅಲ್ಲಿ ಗ್ರಾಮೀಣ ವಲಯದಲ್ಲಿ ಕಂಡು ಬರ್ತದ. ಸೊ ಹೀಗಾಗಿ ಭಾರತ ದೇಶದ ಅರ್ಥವ್ಯವಸ್ಥೆ ಏನ್ ಹೇಳ್ತಾ ಇದೆ? ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಪ್ರೈಮರಿ ಸೆಕ್ಟರ್. ಸೊ ಹೀಗಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಯಾಕೆ ಸ್ಲೋ ಆಗ್ತಾ ಇದೆ, 50 ವರ್ಷಗಳನ್ನು ನಾವು ಯಾಕೆ ತೆಗೆದುಕೊಂಡಿವಿ ಅಂತ ಹೇಳಿದ್ರೆ, ಬಿಕಾಸ್ ಇಂಡಿಯಾಸ್ ಪಾಪ್ಯುಲೇಷನ್ ಡಿಪೆಂಡಿಂಗ್ ಆನ್ agriculture and its allied activities, and also the maximum people lives in rural areas. So that is the main reason why India's economy is a slow economy. ಭಾರತ ದೇಶದ ಒಂದು ಆರ್ಥಿಕತೆ ಯಾಕೆ ನಿಧಾನದ ಆರ್ಥಿಕತೆ ಅಂತ ಹೇಳಿದರೆ ಈ ಒಂದು ಕಾರಣವನ್ನು ಸಹ ನಾವಿಲ್ಲಿ ಕೊಡಬಹುದು. ಸೊ ಹೀಗಾಗಿ ಇದು ಒಂದು ಮುಖ್ಯವಾಗಿ. ಸೊ ನೋಡ್ತಾ ಇದ್ದೀವಿ ಕ್ಯಾಪಿಟಲಿಸ್ಟ್ ಎಕಾನಮಿ ದಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಸೆಕೆಂಡರಿ ಸೆಕ್ಟರ್. ಓಕೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ. ಯಾರು? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಅದು ಯಾವತ್ತೂ ಯಾಕೆ ದ್ವಿತೀಯ ವಲಯವನ್ನೇ ಅಳವಡಿಸಿಕೊಂಡಿದೆ? ಬಿಕಾಸ್ ಸೆಕೆಂಡರಿ ಸೆಕ್ಟರ್ ನೀಡ್ಸ್ ಹ್ಯೂಜ್ ಮನಿ, ಕ್ಯಾಪಿಟಲ್ಸ್, ಓಕೆ, ಹೆವಿ ಮಷಿನರೀಸ್, ಟೆಕ್ನಾಲಜಿ, ಓಕೆ, ಅಂಡ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ದಟ್ ನೀಡ್ಸ್ ಸೆಕೆಂಡರಿ ಸೆಕ್ಟರ್. ಸೊ ಹೀಗಾಗಿ ದ್ವಿತೀಯ ವಲಯದಲ್ಲಿ ನೋಡ್ತಾ ಇದ್ದೀವಿ ತಂತ್ರಜ್ಞಾನ ಬೇಕು, ಬೃಹತ್ ಯಂತ್ರೋಪಕರಣಗಳು ಬೇಕು, ಉತ್ಪಾದನಾ ಚಟುವಟಿಕೆ ಅಗತ್ಯವಾದಂತಹ ಎಲ್ಲ ಈ ಒಂದು ಕಾರ್ಖಾನೆಗಳು, ಅಲ್ಲಿ ಏನೇನು ಬೇಕಾಗ್ತದೆ ಅಗತ್ಯತೆಗಳು ಬೇಕಾಗ್ತದೆ. ಸೊ ಹೀಗಾಗಿ ದಟ್ ನೀಡ್ಸ್ ಅ ಹ್ಯೂಜ್ ಕ್ಯಾಪಿಟಲ್, ಅದು ಬೃಹತ್ ಪ್ರಮಾಣದಲ್ಲಿ ಹಣ ಬಂಡವಾಳವನ್ನು ಆಕರ್ಷಣೆ ಆಗ್ತದೆ. ಸೊ ಹೀಗಾಗಿ ಕ್ಯಾಪಿಟಲಿಸ್ಟ್ ಎಕಾನಮಿ ದಟ್ ಈಸ್ ದಟ್ ಆಲ್ಸೋ ದ ಪ್ರೊಡಕ್ಷನ್
ಸೊ ಪ್ರೊಡಕ್ಷನ್ ಈಸ್ ಆಲ್ಸೋ ಅಟ್ ದ ಹೈ ಲೆವೆಲ್ ಕಂಪೇರ್ಡ್ ಟು ಪ್ರೈಮರಿ ಸೆಕ್ಟರ್. ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆ ಮಂದಗತಿಯಲ್ಲಿ ನಡೀತದೆ. ವೈ? ಬಿಕಾಸ್ the primary activities, maximum the agriculture activities are depending on what? In India, that is depending on monsoons. ಈ ಒಂದು ಮಾನ್ಸೂನ್ ಮಳೆ ಆಧಾರಿತವಾದಂಥ ಒಂದು ಕೃಷಿ ಚಟುವಟಿಕೆಗಳು ದೇಶದಲ್ಲಿ ಹೆಚ್ಚಿಗಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ಪೀಪಲ್ ದೇರ್ ಆಕ್ಯುಪೇಷನ್, ಪ್ರೈಮರಿ ಸೆಕ್ಟರ್ ಆಕ್ಯುಪೇಷನ್ ಡಿಪೆಂಡಿಂಗ್ ಆನ್ ವಾಟ್? ರೇನಿ ಸೀಸನ್ಸ್. ಸೊ ಮಳೆಗಾಲದ ಒಂದು ಋತುಮಾನಗಳಲ್ಲಿ ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳು ಅಧಿಕ ಮಟ್ಟದಲ್ಲಿದ್ದಾವೆ ದೇಶದಲ್ಲಿ. ಸೊ ಹೀಗಾಗಿ ಆ ಒಂದೊಮ್ಮೆ ಏನಾಗ್ತದೆ ಸಂದರ್ಭದಲ್ಲಿ ಆ ಒಂದು ಉತ್ಪಾದನೆ ಹೆಚ್ಚಿಗೆ ಆಗ್ಬೋದು. ಕೆಲವೊಮ್ಮೆ ವೆನ್ ದೇರ್ ಇಸ್ ಅ ಬ್ಲೈಡ್ ಕ್ಲೈಮೆಟಿಕ್ ಕಂಡೀಷನ್, ಸೊ ಅಗ್ರಿಕಲ್ಚರ್ ದಟ್ ಆಲ್ಸೋ ಲೀಡ್ಸ್ ಟು ಅಟ್ ಅ ಸ್ಲೋ ರೇಟ್ಸ್. ಸೊ ಹೀಗಾಗಿ ಮುಂದೆ ಏನಾಗ್ತದೆ, ಅದು ಕಡಿಮೆ ದರದಲ್ಲಿ ಉತ್ಪಾದನೆ ಆಗ್ತದೆ ಅಂತ ಹೇಳ್ಬೋದು. ಯಾಕೆ? ಈ ಒಂದು ವಾತಾವರಣದ ಸಂಗತಿಗಳು. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್. ಸೊ ಈ ರೀತಿಯಾಗಿ ಸಹ ನೋಡ್ತಾ ಇದ್ವಿ. ಇನ್ ದ ವ್ಯೂ ಆಫ್ agriculture, increase in agriculture production, so that also leads to developing economy. ಸೊ ಕೃಷಿ ಒಂದು ವಲಯದಲ್ಲಿ ಆದಂತಹ ಬದಲಾವಣೆ, ಬೆಳವಣಿಗೆ ದೇಶದ ಅರ್ಥವ್ಯವಸ್ಥೆ ಏನಾಗಿದೆ ಅಂತ ಹೇಳ್ತದೆ, ಈ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡೇಟಾಸ್. ಸೊ ಇನ್ ದ ಇಯರ್ 1950-51, so India's food production was 51 million tons in the sector of food grains. ಸೊ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತ ದೇಶದ ಈ ಒಂದು ಉತ್ಪಾದನೆ ಎಷ್ಟಿತ್ತು ಅಂದರೆ 1950-51ರಲ್ಲಿ 51 ದಶಲಕ್ಷ ಟನ್ಗಳು ಇತ್ತು ಅಂತ ಹೇಳ್ಬೋದು. ಯಾವಾಗ? ದ್ಯಾಟ್ ವಾಸ್ ಇನ್ ದ ಇಯರ್ 1950-51. ಆ್ಯಂಡ್ ನೆಕ್ಸ್ಟ್ ಅಗೇನ್ 10 years ಇಟ್ ವಾಸ್ ರೋಸ್ ಟು 80 million tons. ಮುಂದೆ ಎಷ್ಟಾಯಿತು? 80 million ಟನ್ಗಳಿಗೆ ಅದು ವೃದ್ಧಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇನ್ ದ ನೆಕ್ಸ್ಟ್ 10 years 108, ಆ್ಯಂಡ್ ಅಗೇನ್ ನೆಕ್ಸ್ಟ್ ಇನ್ ದ ಇಯರ್ 129, ಆ್ಯಂಡ್ 1991 it was recorded 173 tons, and again it was rose to 209 million tons. So as on today here we can say that in the year 2020-21 it was 305 million tons. So ಮುಂದೆ ಎಷ್ಟಾಯ್ತು ಅಂದರೆ 2020-21ರಲ್ಲಿ 305 ದಶಲಕ್ಷ ಆಹಾರ ಧಾನ್ಯಗಳ ಒಂದು ಉತ್ಪಾದನೆ ಟನ್ಗಳಲ್ಲಿ ಆಯ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ that data indicates what? That data indicates, so India's food production goes on increasing. So from the beginning to at the present level. So that data helps what? So India's economy is a ಡೆವಲಪಿಂಗ್ ಎಕಾನಮಿ. ಸೊ ಹೀಗಾಗಿ ಅಂಕಿಅಂಶಗಳ ಸಹಾಯದಿಂದ ನಮ್ಗೆ ಏನು ಗೊತ್ತಾಯಿತು? ಭಾರತ ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ. ವೈ? ಬಿಕಾಸ್ ಇನ್ಕ್ರೀಸ್ ಇನ್ ದ ಫುಡ್ ಪ್ರೊಡಕ್ಷನ್. ಸೊ ಆಹಾರ ಧಾನ್ಯಗಳಲ್ಲಿ, ಫುಡ್ ಗ್ರೇನ್ ಪ್ರೊಡಕ್ಷನ್, ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯಲ್ಲಿ ಆದಂಥ ಒಂದು ಹೆಚ್ಚಳ ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ, ಅಥವಾ ಭಾರತ ಒಂದು ಅಭಿವೃದ್ಧಿಶೀಲ ದೇಶವಾಗಿದೆ ಅಂತ ಈ ಒಂದು ಸಂಗತಿಗಳ ಮೂಲಕ ನಾವಿಲ್ಲಿ ವಿವರಣೆ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಫಿಫ್ತ್ ಫ್ಯಾಕ್ಟರ್, ದಟ್ ಈಸ್ ರೈಟ್ ಆನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕಾ ಅಭಿವೃದ್ಧಿ. ಸೊ ಈ ಒಂದು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಸಹ ನೋಡ್ತಾ ಇದ್ದೀವಿ ಭಾರತ ದೇಶ ಈ ಒಂದು ತಕ್ಕ ಮಟ್ಟಿನ ಒಂದು ಪ್ರಗತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಇಂಡಿಯಾಸ್ ಎಕಾನಮಿ was a developing economy. Why? Because the role of secondary sector is very, very important. Okay, so in Indian economy, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಅಂತ ಹೇಳಿದಾಗ, ಸೊ ಹಿಯರ್ ಸೆಕೆಂಡರಿ ಸೆಕ್ಟರ್, ದ ಕಾಂಟ್ರಿಬ್ಯೂಷನ್ ಆಫ್ ಸೆಕೆಂಡರಿ ಸೆಕ್ಟರ್ ಇಸ್ ವೆರಿ ವೆರಿ ಎಟ್ ಹೈ ಪ್ರಯಾರಿಟಿ ಲೆವೆಲ್. ಸೊ ಅದರ ಒಂದು ಹೆಚ್ಚಿನ ಆದ್ಯತೆ ನಮಗೆ ಕಂಡು ಬರ್ತದೆ ದ್ವಿತೀಯ ವಲಯದಲ್ಲಿ. ಸೊ ಈಗ ನೋಡ್ತಾ ಇದ್ದೀವಿ ಇನ್ನು ಡೆವಲಪ್ಡ್ ಎಕಾನಮಿಯಲ್ಲಿ ಹೋಗಲಿಕ್ಕೆ, ಸೊ ದಟ್ ಆಲ್ಸೋ ನೀಡ್ಸ್ ದ ಸೆಕೆಂಡರಿ ಸೆಕ್ಟರ್. ಸೊ ಆ ಸಂದರ್ಭದಲ್ಲಿ ನಮಗೆ ದ್ವಿತೀಯ ವಲಯನೇ ಬೇಕು. ಹೆಚ್ಚು ಅಂದರೆ ಅರ್ಥವ್ಯವಸ್ಥೆಯ 3 ವಲಯಗಳು ಅಭಿವೃದ್ಧಿ ಹೊಂದಬೇಕು. ಇದರೊಂದಿಗೆ ಅತಿ ಹೆಚ್ಚಿನ ವೇಗೋತ್ಕರ್ಷಣ ಕೊಡತಕ್ಕಂತಹದ ದಟ್ ಎಕ್ಸಲರೇಟ್ಸ್ ಫ್ರಮ್ ಡೆವಲಪಿಂಗ್ ಟು ಡೆವಲಪ್ಡ್ ಎಕಾನಮಿ that needs the secondary sector. ಓಕೆ, ಎಕ್ಸಲರೇಟ್ ಅಂದ್ರೆ ವೇಗೋತ್ಕರ್ಷ, ವೇಗಕ್ಕೆ ಉತ್ಕರ್ಷವನ್ನು ನೀಡುವ ಅಂದರೆ ವೇಗವನ್ನು ಹೆಚ್ಚಿಸ್ತಕ್ಕಂಥದ್ದು, ಅದು ದ್ವಿತೀಯ ವಲಯ. ಸೊ ಹೀಗಾಗಿ ಅಲ್ಲಿ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರ ಮೂಲಕ ದೇಶ ಅತಿ ಶೀಘ್ರದಲ್ಲಿ ಈ ಒಂದು ಅಭಿವೃದ್ಧಿ ಹೊಂದಿದ ಅರ್ಥವ್ಯವಸ್ಥೆಗೆ ಬರ್ಬೋದು ಅಂತ ಹೇಳ್ಬೋದು. ಸೊ ಹೀಗಾಗಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಸೊ ಐ ವಿಲ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಡೇಟಾ. ಸೊ ಇದನ್ನು ಸಹ ಅಂಕಿಅಂಶಗಳಲ್ಲಿ ಹೇಳ್ಬೋದು. ಮೊದಲನೇ ಯೋಜನೆಯಲ್ಲಿ ನೋಡ್ತಾ ಇದ್ದೀವಿ, ಸೊ 5.8% was recorded industrial development rate, that was 5.8%, and in the second plan period it was 7.5%, and now here we can say that the development rate in the 11th 5-year plan periods it was recorded at the high rate of 7.2%. ಅಂದರೆ ಯೋಜನಾ ಅವಧಿಗಳಲ್ಲಿ ಹೇಳ್ತಾ ಇದ್ದೀವಿ, ಪಂಚವಾರ್ಷಿಕ ಯೋಜನಾವಧಿಗಳಲ್ಲಿ ಪ್ರಾರಂಭದಲ್ಲಿ ಎಷ್ಟಿತ್ತು? ಸೊ ಇಟ್ ವಾಸ್ ಓನ್ಲಿ 5.8%. ಕೈಗಾರಿಕಾ ಅಭಿವೃದ್ಧಿ ಈ ಒಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಷ್ಟು ಅಲ್ಲಿ ಆಗಿತ್ತು ಅಂದರೆ 5.8ರ ಒಂದು ಪ್ರಗತಿ ದರ ಅಲ್ಲಿ ಆಗಿತ್ತು, ರೆಕಾರ್ಡ್ ಆಗಿತ್ತು. ಮುಂದೆ ಏನಾಯಿತು? ಅದರ ಒಂದು ಹೆಚ್ಚಳ ನೋಡ್ಬೋದು.
11ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಒಂದು ಉತ್ಪನ್ನ ದರದಲ್ಲಿ ಹೆಚ್ಚಳ 7.2% ಆಗಿತ್ತು ಅಂತ ಹೇಳ್ಬೋದು. 6th ಫ್ಯಾಕ್ಟರ್, ಇನ್ಕ್ರೀಸ್ ಇನ್ ಇರಿಗೇಷನ್ ಫೆಸಿಲಿಟೀಸ್. ಇನ್ಕ್ರೀಸ್ ಇನ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಸೌಲಭ್ಯಗಳ ವೃದ್ಧಿ. ನೀರಾವರಿ ಸೌಲಭ್ಯಗಳ ಒಂದು ವೃದ್ಧಿ. ಸೊ ಹೌ ಇಟ್ ಹೆಲ್ಪ್ಸ್ ಫಾರ್ ಅವರ್ ಇಂಡಿಯನ್ ಎಕಾನಮಿ, ಇದು ಹೇಗೆ ನಮ್ಮ ದೇಶದ ಅರ್ಥವ್ಯವಸ್ಥೆಗೆ ಸಹಕಾರಿಯಾಯಿತು. ಸೊ ಈಗ ನೋಡ್ತಾ ಇದ್ದೀವಿ, ಯೋಜನಾ ಅವಧಿಯಲ್ಲಿ ನೀರಾವರಿಯ ಒಂದು ಸೌಲಭ್ಯಗಳು ಗಮನಾರ್ಹವಾದಂತಹ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ ಇಂಡಿಯಾ we can see that increase in irrigation facilities from the years, that was 1950-51 to 2000 and 2001. So all the data that indicates what? That indicates irrigation facilities provided to the primary sector and also in certain of secondary sector is very at high level and high rates. ಸೊ ಹೀಗಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ, ಹೆಚ್ಚಿನ ಒಂದು ದರದಲ್ಲಿ ಈ ಒಂದು ನೀರಾವರಿ ಸೌಲಭ್ಯಗಳ ವಿಸ್ತರಣೆಯಾಗಿರುವುದು ಪ್ರಾಥಮಿಕ ವಲಯದಿಂದ ಮತ್ತು ದ್ವಿತೀಯ ವಲಯದಲ್ಲಿ ಸಹ ನಾವು ಕೆಲವು ಸಂಗತಿಗಳಲ್ಲಿ ಹೇಳ್ಬೋದು. 1950-51 ಹಿಡಿದು 2001 ಈ 50 ವರ್ಷಗಳ ಅವಧಿಯಲ್ಲಿ ನೋಡ್ತಾ ಇದ್ದೀವಿ, increase in irrigation facilities was at high priority and also at high levels. ಸೊ ಹೀಗಾಗಿ ಹೆಚ್ಚಿನ ಒಂದು ಆದ್ಯತೆಯ ಒಂದು ದರದ ಮೇರೆಗೆಯಲ್ಲಿ ಹೆಚ್ಚಳವಾಗಿರುವುದು ಸಹ ದೇಶದ ಅರ್ಥವ್ಯವಸ್ಥೆ ಏನಾಗಿದೆ, ಈ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ ಅಂತ ಅಲ್ಲಿ ನಾವು ಹೇಳ್ಬೋದು. ಸೊ ದಟ್ ಆಲ್ಸೋ ದ ಡೇಟಾ ಇನ್ ದ ಇಯರ್ 1950-51, so there were 22.6 million hectare land was facilitated by the irrigations. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ 22.6 ದಶಲಕ್ಷ ಹೆಕ್ಟೇರ್ ಜಮೀನಿಗೆ ನೀರಾವರಿಯ ಸೌಲಭ್ಯಗಳನ್ನು 1950-51 ಒದಗಿಸಲಾಯಿತು. ಸೊ irrigation facilities provided in the year 1950-51 was 22.6 lakh million hectares of land. ಸೊ ಭಾರತದಲ್ಲಿ ನೋಡಿದಲ್ಲಿ ಎಷ್ಟಿತ್ತು, ಪ್ರಾರಂಭದಲ್ಲಿ 22.6 ಈ ಒಂದು ಹೆಕ್ಟೇರ್ ಪ್ರದೇಶ ಇತ್ತು. ಮುಂದೆ ದಟ್ ವಾಸ್ ರೋಸ್ ಟು 104 million hectare land was irrigation land. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ 104 ದಶಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿಯ ಒಂದು ಕ್ಷೇತ್ರಕ್ಕೆ ಒಳಪಟ್ಟಿದೆ ಅಂತ ಹೇಳ್ಬೋದು. So that also indicates what? That also indicates irrigation facilities was also indicates India's economy was a ಡೆವಲಪಿಂಗ್ ಎಕಾನಮಿ. ಸೊ ಹೀಗಾಗಿ ಇದು ಒಂದು ಸಂಗತಿಯನ್ನು ತೋರಿಸ್ಕೊಡುತ್ತೆ, ಭಾರತ ದೇಶ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳಿ. ಅಂಡ್ ದ ನೆಕ್ಸ್ಟ್ ಒನ್, 7th ಒನ್ ಬರ್ಕೊಡ್ರಿ, ಇನ್ಕ್ರೀಸ್ ಇನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆ. ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆ, ಅದನ್ನ ಚೆಕ್ ಮಾಡ್ತೀನಿ ನಾನು, ಪಾಯಿಂಟ್ಸ್ಗಳನ್ನೆಲ್ಲ ಕೊಡ್ರಿ. ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಏರಿಕೆ, ಇನ್ಕ್ರೀಸ್ ಇನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. So India has also made a huge progress in electricity production from 1950-51 and as on today. 1950-51 ಹಿಡಿದು ಪ್ರಸ್ತುತದ ಈ ಒಂದು ಅವಧಿಯಲ್ಲಿ ನೋಡಿದಾಗೂ ಸಹ ನಮ್ಮ ದೇಶದಲ್ಲಿ ಈ ಒಂದು ವಿದ್ಯುತ್ ಶಕ್ತಿಯ ಉತ್ಪಾದನೆಯಲ್ಲಿ ಗಣ್ಯವಾದಂತಹ ಪ್ರಗತಿಯಾಗಿದೆ ಅಂತ ಹೇಳ್ಬೋದು. So in the year 1950-51, so India's electricity production was 2,300 megawatts, which was rose to 68,000 megawatts in the year 2001-2. ಇಲ್ಲಿ ನೋಡ್ರಲ್ಲಿ 1950-51 ಸೊ ಇಂಡಿಯನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ವಾಸ್ ಹೌ ಮಚ್? ಓನ್ಲಿ 2,300 megawatts, which was increased to 68,000 megawatts in the year 2001-2. 50 ವರ್ಷಗಳಲ್ಲಿ ಗಮನಿಸ್ರಿ. ಮೊದಲು ಎಷ್ಟಿತ್ತು? 1950-51 ಕೇವಲ 2,300 ಮೆಗಾವ್ಯಾಟ್ಸ್ ಮಾತ್ರ ನಮ್ಮ ದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಾ ಇತ್ತು. ಮುಂದೆ 50 ವರ್ಷಗಳ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ, ಎಷ್ಟು ಹೆಚ್ಚಳವಾಯಿತು? 68,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆಯ ಹೆಚ್ಚಳ. ಅಂಡ್ ಆಸ್ ಆನ್ ಟುಡೇ ಹಿಯರ್ ಇಟ್ ವಾಸ್ ದ ಡೇಟಾ ದಟ್ ಇಂಡಿಕೇಟ್ಸ್ 1,70,000 megawatts increased in electricity production. ಸೊ ಹೀಗಾಗಿ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ನೋಡ್ತಾ ಇದ್ವಿ 2019-20 ಎಷ್ಟಾಯ್ತು ಅಂದ್ರೆ 1,70,000. ಸೊ it was 1,70,000 megawatts electricity production. That was in the year 2019-20. 2019-20 ಎಷ್ಟಾಯ್ತು? ದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ 1,70,000 ಮೆಗಾವ್ಯಾಟ್ಗಳ ಒಂದು ವಿದ್ಯುತ್ ಶಕ್ತಿಯ ಉತ್ಪಾದನೆ ಆಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ದಟ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅವರ್ ಎಕಾನಮಿ ದಟ್ ಈಸ್ ಡೆವಲಪಿಂಗ್. ಸೊ ಹೀಗಾಗಿ ಅದು ಏನಾಯಿತು, ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಲ್ಲಿ ಅದರ ಒಂದು ಕೊಡುಗೆ, ವಿದ್ಯುತ್ ಶಕ್ತಿಯ ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ಸೊ ವಿದೌಟ್ ದ ಎಲೆಕ್ಟ್ರಿಸಿಟಿ ವಿ ಕೆನಾಟ್ ಪ್ರೊಡ್ಯೂಸ್, ಬಿಕಾಸ್ ಮ್ಯಾಕ್ಸಿಮಮ್ ಸೆಕೆಂಡರಿ ಸೆಕ್ಟರ್ ದಟ್ ಡಿಪೆಂಡ್ಸ್ ಆನ್ ವಾಟ್? ಎಲೆಕ್ಟ್ರಿಸಿಟಿ. ದ್ವಿತೀಯ ವಲಯ ಅಂಡ್ ಆಲ್ಸೋ ಅ ಸರ್ಟನ್ ಎಕ್ಸ್ಟೆಂಟ್ ಆಫ್ ಪ್ರೈಮರಿ ಸೆಕ್ಟರ್.
ಪ್ರಾಥಮಿಕ ವಲಯದಲ್ಲಿ ಸಹ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಓಕೆ, ಅದೇ ರೀತಿಯಾಗಿ ಹೆಚ್ಚಿನ ಗರಿಷ್ಠ ಮಟ್ಟದ ವಿದ್ಯುತ್ ಶಕ್ತಿ ಎಲ್ಲಿ ಉಪಯೋಗ ಆಗ್ತದ, ದಟ್ ವಾಸ್ ಇನ್ ದ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯದಲ್ಲಿ ಹೆಚ್ಚು ವಿದ್ಯುತ್ ಶಕ್ತಿ. ಸೊ ಹೀಗಾಗಿ ದಟ್ ಆಲ್ಸೋ ಇಂಡಿಕೇಟ್ಸ್, the data indicates India's economy was a developing economy. So next I will move on to 8th factor, progress in foreign trade. ವಿದೇಶಿ ವ್ಯಾಪಾರದಲ್ಲಿಯ ಮುನ್ನಡೆ. ವಿದೇಶಿ ವ್ಯಾಪಾರದಲ್ಲಿಯ ಮುನ್ನಡೆ, how it explains India's economy was a developing economy. ಸೊ ಇದು ಹೇಗೆ ಅದನ್ನ ವಿವರಣೆ ಮಾಡ್ತದ. ಸೊ ಈಗ ನೋಡ್ತಾ ಇದ್ದೀವಿ, ವ್ಯಾಪಾರದಲ್ಲಿ ಪ್ರೋಗ್ರೆಸ್ ಇನ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದಲ್ಲಿ ಮುನ್ನಡೆ, ಪ್ರೋಗ್ರೆಸ್ ಇನ್ ಫಾರಿನ್ ಟ್ರೇಡ್, ದಟ್ ವಾಸ್ ಬರ್ಕೊಡೋದು 8ನೇದು ನಂಬರ್ factor number 8. So in the first plan period, that India's export was, that average export value was 622 crore rupees. ಪ್ರಾರಂಭದಲ್ಲಿ ನಮ್ಮ ದೇಶದಲ್ಲಿ ಅಂದರೆ ದಟ್ ವಾಸ್ ಇನ್ ದ ಇಯರ್ 1950-51, ಅವರ್ ಎಕ್ಸ್ಪೋರ್ಟ್ ವ್ಯಾಲ್ಯೂ 622 crore rupees, which was rose to 18,49,429 crore rupees in the year 2016-17. 18,49,429 ಕೋಟಿ ರೂಪಾಯಿಗಳಿಗೆ ಭಾರತ ದೇಶದ ರಫ್ತು ಮೌಲ್ಯ ಹೆಚ್ಚಳವಾಯಿತು ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ಹೆಚ್ಚಿನ ಒಂದು ಆದಂತಹ ಒಂದು ಬದಲಾವಣೆ, ಮೌಲ್ಯಗಳಲ್ಲಿ ಆದಂತಹ ಬದಲಾವಣೆ ಭಾರತ ದೇಶದ ಅರ್ಥವ್ಯವಸ್ಥೆಗೆ ಪ್ರಗತಿಗೆ ಕಾರಣವಾಯಿತು. ಅಂಡ್ ದ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು 9th one, ಪ್ರೋಗ್ರೆಸ್ ಇನ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸಾರಿಗೆ ವಲಯದಲ್ಲಿಯ ಪ್ರಗತಿ. ಸೊ ಇಂಡಿಯಾಸ್ ಟ್ರಾನ್ಸ್ಪೋರ್ಟ್ ಲೈಸ್ ಇನ್ ವೇರ್, ಭಾರತ ದೇಶದ ಸಾರಿಗೆ ಎಲ್ಲಿ ಇದೆ? ವಾಟ್ ಈಸ್ ಯುವರ್ ಆನ್ಸರ್? ಭಾರತದ ಸಾರಿಗೆ ಯಾವುದ್ರ ಮೇಲೆ ಹೆಚ್ಚು ಅವಲಂಬನೆ? ಸೊ ದಟ್ ಡಿಪೆಂಡ್ಸ್ ಆನ್ ವಾಟ್? ರೋಡ್ ಟ್ರಾನ್ಸ್ಪೋರ್ಟ್ ಆರ್ ರೇಲ್ ಟ್ರಾನ್ಸ್ಪೋರ್ಟ್ ಆರ್ ಏರ್ ಟ್ರಾನ್ಸ್ಪೋರ್ಟ್ ಆರ್ ವಾಟರ್ ಟ್ರಾನ್ಸ್ಪೋರ್ಟ್? Maximum that is relating on road transport. Okay, because all irrigation lands, agriculture lands and also secondary sector, that also connected with road lines. Okay, in certain aspect that is rail, and in also the coastal area, the coastal region only that was related to, and also some parts of the interior parts of India that also related to transport, water transport. So ಜಲ ಸಾರಿಗೆ ಮೂಲಕ ಸಹ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಅದರ ಒಂದು ಪ್ರಗತಿ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಾಯು ಸಾರಿಗೆ ಇರ್ಬೋದು, ರಸ್ತೆ ಸಾರಿಗೆ ಇರ್ಬೋದು. ಸೊ ಸಾರಿಗೆ ವಲಯದಲ್ಲಿ ಆದಂಥ ಒಂದು ಪ್ರಗತಿಯು ಸಹ ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ದ ಡೇಟಾ ಇನ್ ದ ಇಯರ್ 1950-51 and also in the year 2019-20, so the total roads that was in the kilometers, 4 lakhs kilometer road was increased to 38 lakh kilometers. ಸೊ ನಮ್ಮ ದೇಶದಲ್ಲಿ ಈ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಮೊದಲು ಎಷ್ಟಿತ್ತಂದ್ರೆ 4 ಲಕ್ಷ ಕಿಲೋಮೀಟರ್ ಇತ್ತು, ಅದು ಎಷ್ಟು ಹೆಚ್ಚಳವಾಯಿತು ಅಂದ್ರೆ 38 ಲಕ್ಷ ಕಿಲೋಮೀಟರ್ಗಳಿಗೆ ಹೆಚ್ಚಳವಾಯಿತು. ಸೊ ಹಿಯರ್ ದ ರೋಡ್ ಟ್ರಾನ್ಸ್ಪೋರ್ಟ್ ಆರ್ ದ ರೋಡ್ ಕನೆಕ್ಟಿವಿಟಿ ದಟ್ ವಾಸ್ ಇನ್ಕ್ರೀಸ್ ಟು 4 lakh to 38 lakh kilometers. ಮೊದಲು ಎಷ್ಟಿತ್ತು? ಪ್ರಾರಂಭದಲ್ಲಿ 1950-51ರಲ್ಲಿ ಕೇವಲ 4 ಲಕ್ಷ ಕಿಲೋಮೀಟರ್ಗಳ ರಸ್ತೆ ಸಾರಿಗೆ ಇತ್ತು, ರಸ್ತೆ ಸಂಪರ್ಕವಿತ್ತು. ಮುಂದೆ ಎಷ್ಟಾಯಿತು ಅದರ ಹೆಚ್ಚಳ? 38 ಲಕ್ಷ ಕಿಲೋಮೀಟರ್ಗೆ ಹೆಚ್ಚಳವಾಯಿತು ಅಂತ ಹೇಳ್ಬೋದು. ಅಂಡ್ ಅಗೇನ್ ಇನ್ ದ ನೆಕ್ಸ್ಟ್ ದಟ್ ಈಸ್ ಇನ್ ರೈಲ್ ಟ್ರಾನ್ಸ್ಪೋರ್ಟ್, ರೈಲು ಸಾರಿಗೆಯಲ್ಲಿ ನೋಡ್ತಾ ಇದ್ದೀವಿ. In the beginning, that was in the year 1950-51, the rail transport in kilometer was only 53,000. 1950-51ರಲ್ಲಿ ರೈಲು ಸಾರಿಗೆಯ ಒಂದು ಎಷ್ಟಿತ್ತಂದ್ರೆ 53,000 ಕಿಲೋಮೀಟರ್ ಮಾತ್ರ ಇತ್ತು. ಮುಂದೆ ಎಷ್ಟು ಹೆಚ್ಚಳವಾಯಿತು? ದಟ್ ವಾಸ್ ಇನ್ ದಿ ಇಯರ್ 2019-20, it was rose to 74,000 kilometers. 74,000 ಕಿಲೋಮೀಟರ್ಗಳವರೆಗೆ ಈ ಒಂದು ರೈಲು ಸಾರಿಗೆ ಸಂಪರ್ಕ ವೃದ್ಧಿ ಆಯಿತು ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ the other that was in the sea transport in the year 1950-51 to 2017. The ship transport, the capacity was also increased to 1.9 lakh GRT to 121 lakh GRT. ಸೊ ಅದೇ ರೀತಿಯಾಗಿ ಈ ಒಂದು 1.9 ಲಕ್ಷ GRT ಟನ್ದಿಂದ 121 ಲಕ್ಷ GRT ಟನ್ವರೆಗೆ ಹೆಚ್ಚಳವಾಗಿರೋದು ಈ ಒಂದು ಹಡಗು ಸಾರಿಗೆಯಲ್ಲಿ ನಮಗೆ ಕಂಡು ಬರ್ತದೆ. ಓಕೆ, ಸೊ ಈ ರೀತಿಯಾಗಿ ಸಾರಿಗೆ ವಲಯದಲ್ಲಿ ಆದಂತಹ ಪ್ರಗತಿಯು ಸಹ ದಟ್ ಎಕ್ಸ್ಪ್ಲೇನ್ಸ್ ಆಲ್ಸೋ ವಾಟ್ ಇಂಡಿಯಾಸ್ ಎಕಾನಮಿ ವಾಸ್ ಅ ಡೆವಲಪಿಂಗ್ ಎಕಾನಮಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ 10th ಫ್ಯಾಕ್ಟರ್, ಎಕ್ಸ್ಟೆನ್ಷನ್ ಆಫ್ ಬ್ಯಾಂಕಿಂಗ್ ಫೆಸಿಲಿಟೀಸ್. 15ನೇ ಕೊಡು, ಬ್ಯಾಂಕೋದ್ಯಮ ಸೌಲಭ್ಯಗಳ ವಿಸ್ತರಣೆ. ಸೊ ಈ ಒಂದು ಬ್ಯಾಂಕೋದ್ಯಮ ಸೌಲಭ್ಯಗಳ ವಿಸ್ತರಣೆಯು ಸಹ ಇನ್ ದ ಇಯರ್ 1950-51, ಸೊ ದ ಟೋಟಲ್
in the year 1950-51, so there were around 4,120 branches, okay, are found in banking sector. So ಎಷ್ಟು 4120 ಬ್ಯಾಂಕ್ ಶಾಖೆಗಳು 1951 ಇಸಲಿದ್ದು, that was rose to 1,20,000. ಸೊ ಅದೇ ರೀತಿಯಾಗಿ ಬ್ಯಾಂಕ್ ಶಾಖೆಗಳ ಹೆಚ್ಚಳ 2019 ಎಷ್ಟಾಯ್ತು ಅಂದ್ರೆ 1,20,000 ಹೆಚ್ಚಳವಾಯಿತು. ಅಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಡಿಪಾಸಿಟ್ಸ್. ಓಕೆ, ಈಗ ಬ್ಯಾಂಕು ಶಾಖೆಗಳ, ಸೊ ನಾವು ಇಲ್ಲಿ ಕಮ್ ಟು ನೋ ದ ನಂಬರ್ಸ್ ಆಫ್ ಬ್ರಾಂಚ್ ಬ್ಯಾಂಕ್ಸ್. ಓಕೆ, ಸೊ ಬ್ಯಾಂಕು ಶಾಖೆಗಳಲ್ಲಿ ಇದ್ದಂತ ಹೆಚ್ಚಳದ ಪ್ರಮಾಣ ಮೊದಲನೇ ಸಂಗತಿಯಲ್ಲಿ ಗೊತ್ತಾಯಿತು. ಇನ್ ದ ಬಿಗಿನಿಂಗ್, ದಟ್ ವಾಸ್ ಇನ್ ದಿ ಇಯರ್ 1950-51, ಇಟ್ ವಾಸ್ ಓನ್ಲಿ 4,120 ಬ್ರಾಂಚ್ ಬ್ಯಾಂಕ್ಸ್. ಬ್ಯಾಂಕ್ ಶಾಖೆ ಎಷ್ಟಿತ್ತು ಪ್ರಾರಂಭದಲ್ಲಿ? 1950-51 ಎಷ್ಟಿತ್ತು? ಕೇವಲ 4,120 ಇತ್ತು. ಮುಂದೆ ಎಷ್ಟು ಹೆಚ್ಚಳವಾಯಿತು? ದಟ್ ವಾಸ್ ಇನ್ಕ್ರೀಸ್ ಟು 1,20,000. ದೇಶದಲ್ಲಿ ಬ್ಯಾಂಕು ಶಾಖೆಗಳ ಹೆಚ್ಚಳ ಎಷ್ಟಾಯಿತು? 1,20,000 ಆಯಿತು. ಅಂಡ್ ನಾವೆಲ್ಲ ಮೂವ್ ಆನ್ ಟು ದ ಡಿಪಾಸಿಟ್ಸ್ ಆಫ್ ಬ್ಯಾಂಕ್. ಸೊ ಈಗ ಬ್ಯಾಂಕ್ಗಳಾದಂಥ ಒಂದು ಠೇವಣಿಗಳ ಮೊತ್ತದಲ್ಲಿ ಹೇಳ್ತಾ ಇದ್ವಿ. ಬಿಗಿನಿಂಗ್ ಇಟ್ ವಾಸ್ ಓನ್ಲಿ 4,646 crore rupees. 4,646 ಕೋಟಿ ರೂಪಾಯಿಗಳ ಠೇವಣಿಗಳ ಮೊತ್ತ ಬ್ಯಾಂಕುಗಳ ಬಳಿ ಇತ್ತು. ವಿಚ್ ವಾಸ್ ರೋಸ್ ಟು 96 lakh crore rupees ಆಸ್ ಆನ್ ಟುಡೇ. ಸೊ ಈಗಿನ ಒಂದು ಅವಧಿಯಲ್ಲಿ ನೋಡ್ತಾ ಇದ್ವಿ ಎಷ್ಟಾಯಿತು? 96 ಲಕ್ಷ ಕೋಟಿ ರೂಪಾಯಿಗಳಿಗೆ ವೃದ್ಧಿಯಾಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ದ ಡೆಟ್ಸ್ that was given to the so many activities. Okay, so it was at the beginning 3,599 crore rupees. So ಈ ಒಂದು ವ್ಯವಹಾರಗಳ ಸಲುವಾಗಿ ಕೊಡ್ತಕ್ಕಂತಹ ಸಾಲದ ಮೊತ್ತದ ಪ್ರಮಾಣ ಪ್ರಾರಂಭದಲ್ಲಿ ಎಷ್ಟಿತ್ತು ಅಂದ್ರೆ ಕೇವಲ 3,599 ಕೋಟಿಗಳಿತ್ತು. ಮುಂದೆ ಹೆಚ್ಚಳ ಎಷ್ಟಾಯ್ತು ಅಂದ್ರೆ ದಟ್ ವಾಸ್ ಇನ್ಕ್ರೀಸ್ ಟು 62 lakh crore rupees. 62 ಲಕ್ಷ ಕೋಟಿ ರೂಪಾಯಿಗಳಿಗೆ ಸಾಲವನ್ನು ಕೊಡ್ತಕ್ಕಂತಹ ಬ್ಯಾಂಕುಗಳು ಕೊಡ್ತಕ್ಕಂಥ ಸಾಲದ ಮೊತ್ತದ ಪ್ರಮಾಣ ಹೆಚ್ಚಳವಾಯಿತು. So that also indicates what? That also indicates India's economy was a developing economy. And I will move on to the nationalization of banks in the year 1969. 1969 so India nationalized 14 banks. 14 ಬ್ಯಾಂಕ್ಗಳನ್ನ, ವಾಣಿಜ್ಯ ಬ್ಯಾಂಕ್ಗಳನ್ನು ಏನು ಮಾಡಿತು? ರಾಷ್ಟ್ರೀಕರಣ ಮಾಡಿತು. ಸೊ 14 ಕಮರ್ಷಿಯಲ್ ಬ್ಯಾಂಕ್ಸ್ ವೇರ್ ನ್ಯಾಷನಲೈಸ್ಡ್ ಇನ್ ದ ಇಯರ್ 1969. 14 ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತವಾದಂತಹ ಬ್ಯಾಂಕ್ಗಳನ್ನಾಗಿ ಪರಿವರ್ತಿಸಲಾಯಿತು. ಅವುಗಳ ಮಾಲೀಕತ್ವವನ್ನು ಸರ್ಕಾರ ತನ್ನ ಬಳಿ ಪಡೆಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ದಟ್ ವಿಲ್ ಲೀಡ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅವರ್ ಎಕಾನಮಿ. ಸೊ ಹೀಗಾಗಿ ಇದು ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ತನ್ನ ಕೊಡುಗೆಯನ್ನು ನೀಡಿದೆ. ಅಂಡ್ ದ ನೆಕ್ಸ್ಟ್ ಆರ್ಗ್ಯುಮೆಂಟ್ 11th ಫ್ಯಾಕ್ಟರ್, ಇನ್ಕ್ರೀಸ್ ಇನ್ ಹೆಲ್ತ್ ಫೆಸಿಲಿಟೀಸ್. ಬರ್ಕೊಡೋದೊಂದು ಆರೋಗ್ಯ ಸೌಲಭ್ಯಗಳಲ್ಲಿ ಹೆಚ್ಚಳ. ಆರೋಗ್ಯ ಸೌಲಭ್ಯಗಳಲ್ಲಿ ಒಂದು ಹೆಚ್ಚಳ. ಸೊ ಹೀಗಾಗಿ ಉತ್ತಮ ಆರೋಗ್ಯ. ಸೊ ಅ ವೆಲ್ತ್ ನೇಷನ್, ಅ ಬೆಸ್ಟ್ ನೇಷನ್. ಓಕೆ, ಎಲ್ಲಿ ಈ ಒಂದು ಉತ್ತಮ ಆರೋಗ್ಯ ದೇಶದಲ್ಲಿ ಕಂಡು ಬರ್ತದ ಅದು ಒಂದು ಉತ್ತಮ ದೇಶ ಅಥವಾ ಆದರ್ಶ ದೇಶ ಅಂತ ಕರೆಸಿಕೊಳ್ತದ, ಹೌದಿಲ್ಲ? ಅಥವಾ ಸಂಪದ್ಭರಿತವಾದಂತಹ ದೇಶ ಅಂತ ಕರೆಸಿಕೊಳ್ತದ. ಮೂಲಕ ಕಂಡು ಬರ್ತದೋ ಅಂತಹದ್ರಲ್ಲಿ ನೋಡ್ತಾ ಇದೀವಿ ದೇಶದ ಒಂದು ಅರ್ಥವ್ಯವಸ್ಥೆ ಸಂಪದ್ಭರಿತವಾದಂತಹ ಒಂದು ಅರ್ಥವ್ಯವಸ್ಥೆ ಆಗಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಹಿಯರ್ ಇಂಡಿಯಾಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಭಾರತ ದೇಶದಲ್ಲಿಯ ಜನತೆಯ ಒಂದು ಜೀವಿತ ನಿರೀಕ್ಷಿತ ಅವಧಿಯಲ್ಲಿ ಆದಂತಹ ಹೆಚ್ಚಳ. ಸೊ at the beginning it was very very less years. So maximum the average Indian people died at a very near about 39 years age. 39 ಅಥವಾ 33 ವರ್ಷಗಳಲ್ಲಿ ಏನು ಈ ಒಂದು ಸರಾಸರಿ ಅಂಕಿಅಂಶ ನೋಡಿದಾಗ ಜನ ಹೆಚ್ಚಿನ ಮಟ್ಟದಲ್ಲಿ ಸಾಯ್ತಾ ಇದ್ರು. ಅಂಡ್ ದಟ್ ವಾಸ್ ನೌ ಇನ್ಕ್ರೀಸ್ ಟು 69 ಏಜ್. ಈಗ ಅದು ಹೆಚ್ಚಿಗೆ ಎಷ್ಟಾಗಿದೆ ಅಂದ್ರೆ 69 ವಯಸ್ಸಿಗೆ ಅದು ವೃದ್ಧಿಯಾಗಿದೆ ಅಂತ ಹೇಳೋ ಅಂದ್ರೆ ಜನರ ಜೀವಿತ ನಿರೀಕ್ಷಿತ ಅವಧಿ. ಸೊ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ವಾಸ್ ಆಲ್ಸೋ ಇನ್ಕ್ರೀಸ್ಡ್. ದಟ್ ಈಸ್ ಅ ಗುಡ್ ಕಾಂಟ್ರಿಬ್ಯೂಷನ್ ಆಫ್ ವಾಟ್ ದ ಎಕಾನಮಿ. ಸೊ ದೇಶದ ಒಂದು ಆರ್ಥಿಕತೆಯ ಒಂದು ಕೊಡುಗೆ ಅಂತ ಹೇಳ್ಬೋದು. ಇದು ಒಂದು ಮುಖ್ಯವಾದಂಥ ಕಾರಣ. ಇನ್ ಹೆಲ್ತ್ ಸೆಕ್ಟರ್ at the beginning it was only so one doctor for 6,300 people. ಭಾರತ ದೇಶದಲ್ಲಿ 6,300 ಜನರಿಗೆ ಕೇವಲ ಒಬ್ಬ ವೈದ್ಯ ಮಾತ್ರ ಇದ್ರು. ಅಂಡ್ ನರ್ಸ್ 43,000 ಪೀಪಲ್ಸ್. ದಾದಿ ಅಥವಾ ನರ್ಸ್ಗಳು 43,000 ಇದ್ರು. ಸೊ ವಿಚ್ ವಾಸ್ that was the trends was decreased to 2,600 per doctor. ಸೊ ಮುಂದೆ ಏನಾಯ್ತು, ಒಬ್ಬ ಡಾಕ್ಟರು 2,500 ಜನಸಂಖ್ಯೆಯಲ್ಲಿ ಇರ್ತದ, ಅಲ್ಲಿ ಒಬ್ಬ ವೈದ್ಯನನ್ನ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡಿಬಿಟ್ಟು ಹಳ್ಳಿಗಳಲ್ಲಿ ನೇಮಕ ಮಾಡ್ತಾ ಇತ್ತು. ಓಕೆ, ಸೊ ಮೇ ಫೈಂಡ್ ಇನ್ ಸಮ್ ವಿಲೇಜಸ್ ದೇರ್ ಇಸ್ ಅ ಪ್ರೈಮರಿ ಹೆಲ್ತ್ ಸೆಂಟರ್. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅಥವಾ ಈ ಒಂದು ಆರೋಗ್ಯ ಕೇಂದ್ರಗಳನ್ನ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ದಟ್ ಡಿಪೆಂಡ್ಸ್ ಆನ್ ವಾಟ್? ದಟ್ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ವಿಲೇಜ್ ಏರಿಯಾ.
ಆ ಗ್ರಾಮೀಣ ಭಾಗದ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಏನು ಮಾಡ್ತದ, ಅಲ್ಲಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಅಥವಾ ಆರೋಗ್ಯ ಕೇಂದ್ರಗಳನ್ನ ಅಲ್ಲಿ ಕೊಡ್ತದ. ಆ ಸಂದರ್ಭದಲ್ಲಿ 2600 ಜನರಿಗೆ ಒಬ್ಬ ವೈದ್ಯರಂತೆ. ಅದೇ ರೀತಿಯಾಗಿ ನರ್ಸ್ಗಳನ್ನ 4200 ಜನ ಇದ್ದಾಗ ನರ್ಸ್ಗಳನ್ನ. ಸೊ ಈ ರೀತಿಯಾಗಿ ಇನ್ನು ಬೆಡ್ಸ್, ಆಸ್ಪತ್ರೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಡ್ಗಳ ಸಂಖ್ಯೆಯಲ್ಲಿಯೂ ಸಹ ಒಂದು ವೃದ್ಧಿ ಆಗಿರುವುದು, ಇದು ಸಹ ನಮ್ಗೆ ಏನು ತೋರಿಸ್ಕೊಡ್ತದ, ಆರೋಗ್ಯ ಸೌಲಭ್ಯಗಳಲ್ಲಿ ಆದಂಥ ಹೆಚ್ಚಳ, ಇನ್ಕ್ರೀಸ್ ಇನ್ ಹೆಲ್ತ್ ಫೆಸಿಲಿಟೀಸ್ ದಟ್ ವಿಲ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ಸ್ ಆಫ್ ಅವರ್ ಇಂಡಿಯನ್ ಪೀಪಲ್. ಸೊ ಹೀಗಾಗಿ ನಮ್ಮ ದೇಶದ ಜನರ ಜೀವಿತ ಅವಧಿಯ ನಿರೀಕ್ಷಿತ ಅವಧಿ ಹೆಚ್ಚಳವಾಗಲಿಕ್ಕೆ ಮುಖ್ಯವಾದ ಕಾರಣವೇನು, ಆರೋಗ್ಯ ಸೌಲಭ್ಯಗಳಲ್ಲಿ ಆದಂಥ ಒಂದು ಹೆಚ್ಚಳ ಅಂತ ಹೇಳ್ಬೋದು. ಅಂಡ್ ದ 12th ಫ್ಯಾಕ್ಟರ್ ರೈಟ್ ಡೌನ್ ಪ್ರಾವಿಷನ್ ಆಫ್ ಮಿನಿಮಮ್ ನೆಸೆಸಿಟೀಸ್. ಪ್ರಾವಿಷನ್ ಆಫ್ ಮಿನಿಮಮ್ ನೆಸೆಸಿಟೀಸ್, ಕನಿಷ್ಠ ಅವಶ್ಯಕತೆಗಳ ಒಂದು ಪೂರೈಕೆ. ಸೊ 1951 ನೋಡ್ತಾ ಇದ್ದೀವಿ. ಸೊ ದ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ಸೊ ದಟ್ ಈಸ್ ಅ ವೆರಿ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಬೇಸಿಕ್ ನೀಡ್ಸ್. ಅದು ನಮ್ಮ ಒಂದು ಮೂಲಭೂತ ಹಕ್ಕು ಅಂತ ಹೇಳ್ಬೋದು. ಕುಡಿಯುವ ನೀರು, ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಜನರ ಒಂದು ಮೂಲಭೂತ ಹಕ್ಕು ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಹಳ್ಳಿಗಳು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ದೇಶದಲ್ಲಿ ನೋಡ್ತಾ ಇದ್ವಿ ಕುಡಿಯುವ ನೀರಿನ ಒಂದು ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಸೊ ಹೀಗಾಗಿ ನಾವು ವಿ ಕ್ಯಾನ್ ಸೇ ದಟ್ ಆಸ್ ಆನ್ ಟುಡೇ all maximum rural or village area that was given the facilities of good drinking water facilities or water purifying water facilities. ಸೊ ಹೀಗಾಗಿ ಜಲ ಶುದ್ಧೀಕರಣದ ಜಲದ ಒಂದು ಅವಶ್ಯಕತೆಗಳನ್ನ, ಕುಡಿಯುವ ನೀರಿನ ಅವಶ್ಯಕತೆಯನ್ನ ಪ್ರತಿಯೊಂದು ಹಳ್ಳಿಗಳಿಗೆ ಈಗ ನಾವು ನೋಡ್ತಾ ಇದ್ದೀವಿ. ಸೊ ವೇರ್ ದೇರ್ ಇಸ್ a one panchayat is there, so the government has given a sanction of one ವಾಟರ್ ಪ್ಯೂರಿಫೈಯರ್ ಯೂನಿಟ್ಸ್. ಪ್ರತಿಯೊಂದು ಹಳ್ಳಿಯಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ನೀವು ಪಂಚಾಯಿತಿಗಳಲ್ಲಿ ಹೋಗಿ ಅಥವಾ ಎಲ್ಲರ ಒಂದು ಕಮ್ಯುನಿಟಿ ಹಾಲ್ ಇರ್ತದ, ಸೊ ಅಲ್ಲಿ ಜಲ ಶುದ್ಧೀಕರಣ ಘಟಕ ನೋಡ್ತಾ ಇದ್ದೀರಿ. ಅಲ್ಲಿ ನೀವು ಹೋಗಿ ನೀರನ್ನು ಪಡೆಯಲಿಕ್ಕೆ, ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಸೊ ದಟ್ ಆಲ್ಸೋ ಇಂಡಿಕೇಟ್ಸ್ ವಾಟ್, ದಟ್ ಆಲ್ಸೋ ಇಂಡಿಕೇಟ್ಸ್ ಇನ್ಕ್ರೀಸ್ ಆರ್ ಪ್ರೊವಿಷನ್ ಆಫ್ ಮಿನಿಮಮ್ ನೆಸೆಸಿಟೀಸ್ ಆಲ್ಸೋ help for the Indian economy. So the last one write down ಬರ್ಕೊಡ್ರಿ. 13th one, ಪ್ರೋಗ್ರೆಸ್ ಇನ್ ಎಜುಕೇಶನ್ ಸೆಕ್ಟರ್. ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆ. ಪ್ರೋಗ್ರೆಸ್ ಇನ್ ಎಜುಕೇಶನ್ ಸೆಕ್ಟರ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಿಕಾಸ್ ವೇರ್ ದೇರ್ ಇಸ್ ಅ ಎಜುಕೇಶನ್, ದೇರ್ ಇಸ್ ಅ ಡೆವಲಪ್ಮೆಂಟ್. ಎಲ್ಲಿ ಶಿಕ್ಷಣ ಇರ್ತದ ಅಲ್ಲಿ ಅಭಿವೃದ್ಧಿ ಇರ್ತದ, ಬೆಳವಣಿಗೆ ಇರ್ತದ. ಎಲ್ಲಿ ಶಿಕ್ಷಣ ಇರುವುದಲ್ಲೋ ಅಲ್ಲಿ ಅಭಿವೃದ್ಧಿ ಇರುವುದಿಲ್ಲ, ಬೆಳವಣಿಗೆಯೂ ಸಹ ಇರುವುದಿಲ್ಲ. ಸೊ ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಯೂ ಸಹ ದೇಶದ ಅರ್ಥವ್ಯವಸ್ಥೆ ಬೆಳವಣಿಗೆಗೆ ಆಗಲಿಕ್ಕೆ ಕಾರಣವಾಗಿದೆ. ಅಂದರೆ ಈ ಒಂದು ಮೂಲ ವ್ಯವಸ್ಥೆಯಿಂದ, ಅನಭಿವೃದ್ಧಿ ಅರ್ಥವ್ಯವಸ್ಥೆಯಿಂದ ಈ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಗೆ ಬರಲಿಕ್ಕೆ ಕಾರಣ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಸೊ ದ ಡೇಟಾ ದಟ್ ಎಕ್ಸ್ಪ್ಲೇನ್ಸ್ ಇನ್ ದ ಇಯರ್ 1951 up to 2019. so in India the primary schools only 2 lakhs which was rose to 8 lakhs. 1951ರಲ್ಲಿ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಎಷ್ಟಿತ್ತು ಅಂದರೆ 2 ಲಕ್ಷ ಇತ್ತು. ಮುಂದೆ ಎಷ್ಟು ಹೆಚ್ಚಳವಾಯಿತು? 8 ಲಕ್ಷಕ್ಕೆ ಆಯಿತು. ಅಂಡ್ ಆಲ್ಸೋ ದ ಹೈ ಸ್ಕೂಲ್ಸ್ and also colleges, that also the increasing trend. So colleges increased to 600 to 8064. 600ರಿಂದ 18060ಕ್ಕೆ ಹೆಚ್ಚಳವಾಯಿತು. ಅದೇ ರೀತಿಯಾಗಿ ಇನ್ಕ್ರೀಸ್ ಇನ್ ದ ನಂಬರ್ಸ್ ಆಫ್ ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಆದಂಥ ಒಂದು ಹೆಚ್ಚಳ. ಅಂಡ್ ಆಲ್ಸೋ ದ ಪ್ರೊವೈಡಿಂಗ್ ಗುಡ್ ಕ್ವಾಲಿಟಿ ಎಜುಕೇಶನ್ ಇನ್ ವಿಲೇಜ್ ಏರಿಯಾ ಅಂಡ್ ಆಲ್ಸೋ ಇನ್ semi-urban areas and also in urban areas and city and also in metropolitan. So that also increases. So ಹೀಗಾಗಿ ಅಲ್ಲಿಯೂ ಸಹ ಆದಂಥ ಒಂದು ಹೆಚ್ಚಳ ಏನಾಗಿದೆ, ವಿದ್ಯಾರ್ಥಿ ಸಂಖ್ಯೆಯಲ್ಲಿ ಗುಣಮಟ್ಟದ ಒಂದು ಶಿಕ್ಷಣ ಒಂದು ಹೆಚ್ಚಳವನ್ನು ಆದದ್ದರಿಂದ ಇದು ಒಂದು ಮುಖ್ಯವಾದಂಥ ದೇಶದ ಅರ್ಥವ್ಯವಸ್ಥೆಯ ಒಂದು ಪ್ರಗತಿ ಆಗಲಿಕ್ಕೆ ಕಾರಣವಾಗಿದೆ ಅಂತ ಹೇಳೋದು. ಅಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ದ ರೈಟ್ಸ್, children rights. So here every child has a right of getting the education of up to 6 to 14 years. 6ರಿಂದ 14 ವರ್ಷ ವಯೋಮಾನದ ಮಕ್ಕಳು ಶಿಕ್ಷಣ ಅವರ ಮೂಲಭೂತ ಹಕ್ಕು ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಆಲ್ಸೋ ಮೇನ್ ಪ್ರಯಾರಿಟಿ ಆಫ್ ದ ಎಜುಕೇಷನ್ ಸೆಕ್ಟರ್. ಸೊ ಹೀಗಾಗಿ ಇದು ಸಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂತಹ ಒಂದು ಆದ್ಯತೆಯ ಒಂದು ಸಂಗತಿ ಅಂತ ಹೇಳ್ಬೋದು. ಆದ್ದರಿಂದ ಶಿಕ್ಷಣ ಮೂಲಭೂತ ಹಕ್ಕು ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ದಟ್ ಆಲ್ಸೋ ಲೀಡ್ಸ್ ಟು ಅವರ್ ಎಕಾನಮಿ. ಸೊ ಹೀಗಾಗಿ ಇದು ಸಹ ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲಿ ಅದರ ಒಂದು ಭಾಗ ಇದೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ದಟ್ ಈಸ್ ಇನ್ಕ್ರೀಸ್ ಇನ್ ಪರ್ಚೇಸಿಂಗ್ ಪವರ್. ಕೊಳ್ಳುವ ಶಕ್ತಿಯ ಏರಿಕೆ. ವಾಟ್ ಯು ಮೀನ್ ಬೈ ಪರ್ಚೇಸಿಂಗ್ ಪವರ್ ಹೇಳ್ರಿ? ಕೊಳ್ಳುವ ಶಕ್ತಿ ಅಂದ್ರೆ ಏನು? ವಾಟ್ ಇಟ್ ಮೀನ್ಸ್? ವಾಟ್ ಇಟ್ ಮೀನ್ಸ್? ಕೊಳ್ಳುವ ಶಕ್ತಿ ಏನ್ ಹೇಳ್ತದೆ?
ಯು ಹ್ಯಾವ್ ಅ ಮನಿ ಟು ಪರ್ಚೇಸ್ ಅ ಗುಡ್ ಆರ್ ಯು ಡೋಂಟ್ ಹ್ಯಾವ್ ಅ ಮನಿ ಟು ಪರ್ಚೇಸ್ ಅ ಗುಡ್. ನಿಮ್ಮಲ್ಲಿ ಸರಕುಗಳನ್ನು ಕೊಳ್ಳಲಿಕ್ಕೆ ಹಣ ಇದೆ ಅಥವಾ ಸರಕುಗಳನ್ನು ಕೊಳ್ಳಲಿಕ್ಕೆ ಹಣ ಇಲ್ಲವೋ. ವಿಚ್ ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ಸ್ ಪರ್ಚೇಸಿಂಗ್ ಪವರ್? ಓಕೆ, ಸೊ ಮನಿ ಫ್ಯಾಕ್ಟರ್. ಓಕೆ, ಮನಿ ಫ್ಯಾಕ್ಟರ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಪರ್ಚೇಸಿಂಗ್ ಪವರ್ ಅಂದರೆ ಹಣದ ಒಂದು ಸಂಗತಿ ಕೊಳ್ಳುವ ಶಕ್ತಿಯನ್ನು ನಿರ್ಧಾರ ಮಾಡ್ತದ. ಈಗ ಇವರು ಏನು ಮಾಡ್ತಾರ? ಸೊ ದಿಸ್ ಲೈನ್ that earns rupees of 10 lakhs per month and this line earns rupees of 15 lakhs. So here 5 lakhs compared to more than this group. Okay, so ಇವರಿಂದ ಇವರಿಗೆ ಏನಾಯಿತು? ಈ ಗ್ರೂಪ್ದಲ್ಲಿ 5 ಲಕ್ಷದ ಒಂದು ಹೆಚ್ಚಳವಾಯಿತು. ಸೊ ವಾಟ್ ಇಟ್ ಎಕ್ಸ್ಪ್ಲೇನ್ಸ್? ಪರ್ಚೇಸಿಂಗ್ ಪವರ್ ಹ್ಯಾಸ್ ಮೋರ್ ಆರ್ ಫಾರ್ ದಿಸ್ ಗ್ರೂಪ್. ಇವರಿಗೆ ಹೆಚ್ಚಿಗಿದೆ, ಇವರಿಗೆ ಹೆಚ್ಚಿದೆಯೋ? ಸೊ ದಿಸ್ ಗ್ರೂಪ್, because they have a lot of money. Okay, ಅವರಲ್ಲಿ ಹಣ ಹೆಚ್ಚಿಗೆ ಇದೆ. That is why they have a capacity to get good quality products and also good quality consumer goods. ಸೊ ಹೀಗಾಗಿ ಅನುಭೋಗಿ ಸರಕುಗಳನ್ನು ಕೊಳ್ಳಲಿಕ್ಕೆ ಹಣದ ಒಂದು ಶಕ್ತಿ ಹೆಚ್ಚಿಗೆ ಇರ್ತದೆ. ಅವರು ಹೆಚ್ಚಿಗೆ ಕೊಡ್ತಾ ಹೋಗ್ತಾರೆ, ಇವರು ಕಡಿಮೆ ಕೊಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಈ ಒಂದು ಅಂಕಿ ಅಂಶಗಳಲ್ಲಿಯೂ ಸಹ ಆದಂಥ ಒಂದು ಹೆಚ್ಚಳ ದೇಶದಲ್ಲಿ ಏನು ತೋರಿಸ್ತಾ ಇದೆ? ಭಾರತ ದೇಶದ ಒಂದು ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು. ಸೊ ಹಿಯರ್ ಇನ್ ದ ಇಯರ್ 1950 and up to 2019, so the consumption expenditure was increased to 45%, which was rose to 200%, and in education sector and with health sector, which was rose to 290%, and also in transport and communication the consumption expenditure was rose to 220, and in entertainment sector it was rose to 300%. ಸೊ ಈ ಒಂದು ಕೊಳ್ಳುವ ಶಕ್ತಿಯ ಏರಿಕೆ ಈ ಎಲ್ಲದರಲ್ಲಿಯೂ ಅಂಕಿಅಂಶಗಳು ಏನು ತೋರಿಸ್ಕೊಡ್ತಾವ? ನಮ್ಮ ದಿನನಿತ್ಯದ ಅನುಭೋಗದ ಸರಕುಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣ, ಅದೇ ರೀತಿಯಾಗಿ ಈ ಒಂದು ಆರೋಗ್ಯದ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣ ಮತ್ತು ಸಾರಿಗೆ ಸಂಪರ್ಕಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣ, ಅದೇ ರೀತಿಯಾಗಿ ಮನರಂಜನೆಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣದಲ್ಲಿ ಹೆಚ್ಚಳ. that also indicates India's economy was a developing economy. Okay, so all these factors, with the help of all these analysis and data, so we will come to one conclusion that so India's economy was a developing economy, so not a underdeveloped economy. ಓಕೆ, ಈ ಎಲ್ಲ ಅಂಕಿಅಂಶಗಳ ಮೂಲಕ ನಾವು ಉಪಸಂಹಾರದಲ್ಲಿ ಏನು ಹೇಳ್ತೀವಿ? ಅಟ್ ದ ಕನ್ಕ್ಲೂಷನ್ ಆರ್ ಅಟ್ ದ ಎಂಡ್. ಸೊ ಭಾರತ ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ. ಯಾಕೆ ಆಗಿದೆ ಅಂದರೆ ಈ ರೀತಿಯ ಸಂಗತಿಗಳ ಒಂದು ವಿಶ್ಲೇಷಣೆ ಅಂಕಿಅಂಶಗಳ ಮೂಲಕ ದೇಶದ ಅರ್ಥವ್ಯವಸ್ಥೆ ಈ ಒಂದು ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ. ಆದ್ದರಿಂದ ಈಸ್ ಇಂಡಿಯಾ ಡೆವಲಪಿಂಗ್ ಎಕಾನಮಿ ಅಂತ ಕೇಳಿದಾಗ ವಾಟ್ ಇಸ್ ಯುವರ್ ಆನ್ಸರ್? ಎಸ್, ಇಂಡಿಯಾ ಇಸ್ ಎ ಡೆವಲಪಿಂಗ್ ಎಕಾನಮಿ. ಭಾರತ ದೇಶದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆ ಅಂತ ಹೇಳಿದಾಗ ಹೌದು, ಭಾರತ ದೇಶ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯಾಗಿದೆ ಅಂತ ಹೇಳಿ ಈ ರೀತಿಯ ಕಾರಣಗಳನ್ನು ನೀವು ವಿವರಣೆ ಮಾಡಬೇಕಾಗ್ತದೆ. ಸೊ ವಿಲ್ ಗೆಟ್ ಎಸ್ ಎ ಟೈಪ್ ಕ್ವಶನ್ ಹಿಯರ್. ಓಕೆ, ಈಸ್ ಇಂಡಿಯಾ ಡೆವಲಪಿಂಗ್ ಎಕಾನಮಿ? ಡಿಸ್ಕಸ್ ಆರ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಭಾರತದ ಅರ್ಥವ್ಯವಸ್ಥೆ ಅಭಿವೃದ್ಧಿಶೀಲ ಅರ್ಥವ್ಯವಸ್ಥೆಯೇ? ವಿವರಿಸಿ ಅಥವಾ ಚರ್ಚಿಸಿ ಅಂತ ವಿಲ್ ಗೆಟ್ ಎಸ್ ಎ ಟೈಪ್ ಕ್ವಶನ್. ಓಕೆ, ಸೊ ವಿಲ್ ಗೆಟ್ ಮಾರ್ಕ್ಸ್ ಆಫ್ 10 ಅಂಕಗಳು ನಿಮ್ಗೆ ಇಲ್ಲಿ ಇರಬಹುದು. ಓಕೆ, ಸೊ ಹೀಗಾಗಿ ಇದರ ಬಗ್ಗೆ ಹೆಚ್ಚು ಗಮನ ಇರಲಿ. ಸೊ ನಾವು ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್. ರೈಟ್ ಒಂದು ಹೆಡಿಂಗ್ ಕೊಡ್ರಿ. ಆಲ್ಫಾಬೆಟ್ ಬಿ ಹಾಕಲಲ್ಲಿ ಡೆಮೋಗ್ರಫಿ ಫೀಚರ್ಸ್, ಜನಸಂಖ್ಯಾ ಬರ್ಕೊಡಲ್ಲ, ಜನಾಂಗೀಯ ಲಕ್ಷಣಗಳಂದ್ರೆ ಜನಸಮೂಹ ಲಕ್ಷಣಗಳು ಅಥವಾ ಜನಾಂಗೀಯ ಲಕ್ಷಣಗಳು, ಡೆಮೋಗ್ರಫಿ ಫೀಚರ್ಸ್. Alphabet B. So that I will explain next class. So now I will end the class. So thank you one and all.